ಕನ್ನಡಿಗರನ್ನ ಇಷ್ಟು ದೂರದ ಬ್ರಿಸ್ಟಲಲ್ಲಿ ಭೇಟಿ ಮಾಡೋದಿದೆಯಲ್ಲ, ಇದು ನಾವು ಕನಸಿನಲ್ಲೂ ಕೂಡ ಎಣಿಸಿರ್ಲಿಲ್ಲ. ಗೆಳೆಯ ಯೋಗೇಂದ್ರ ಅವರ ಕೃಪೆಯಿಂದ ನಾವು ಇಲ್ಲಿ ಬಂದಿದ್ದೀವಿ. ಬಂದು ಆಗಲೇ 8 ದಿವಸ ಆಯಿತು, 8 ದಿವಸ ಆಗ್ತಾ ಬಂತು. ನಾಳೆಗೆ ಒಂದು ವಾರ ಆಗುತ್ತೆ. ಪ್ರತಿಯೊಂದು ಕ್ಷಣವನ್ನು ಕೂಡ ಅತ್ಯಂತ ಸಂತೋಷದಿಂದ ನಾವು ಇಲ್ಲಿ ಸವರಿದ್ದೀವಿ. ಹಾಗಾಗಿ ಯೋಗೇಂದ್ರ ಅವ್ರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಒಂದು ಕೃತಜ್ಞತೆಯನ್ನು ತೋರಿಸ್ತಾ ಇದ್ದೀನಿ. ಗೆಳೆಯರು ತುಂಬಾ ಆತ್ಮೀಯ ಗೆಳೆಯರಾದರೆ ಒಂದು ತೊಂದರೆ ಇರುತ್ತೆ. ಅದೇನು ಅಂತಂದ್ರೆ, ನಮ್ಮ ಯೋಗೇಂದ್ರ ಅವರು ಮಾತಾಡಿದ್ರಲ್ಲ, ಅವರು ನನ್ನ ಆತ್ಮೀಯ ಗೆಳೆಯರಲ್ಲಿ ಒಬ್ಬರು. ಅದರಿಂದ ಅವ್ರು ಹೇಳಿದ್ದನ್ನ ಎಲ್ಲವನ್ನೂ ಕೂಡ ನೀವು ನಂಬಬೇಕಾಗಿಲ್ಲ. ಯಾಕೆಂದ್ರೆ ಸ್ನೇಹಿತರ ಬಗ್ಗೆ ಸಾಮಾನ್ಯವಾಗಿ ನಾವು ಉದಾರಿಗಳಾಗಿರ್ತೀವಿ, ಯಾಕೆಂದ್ರೆ ಸ್ನೇಹಿತರು. ಸೊ ಒಂದು 2 ಮಾತು ಇಡೋ ಕಡೆ ಒಂದು 10 ಮಾತು ಅವರು ಆಡಿರ್ತಾರೆ. ಅದು ಎಲ್ಲವೂ ಕೂಡ ನಾನು ಸಾಧಿಸಿದ್ದೀನಿ ಅಂತಿಲ್ಲ. ಎಲ್ಲಾ ಸಾಧನೆ ಮಾಡಿಬಿಟ್ರೆ ನಾವು ಇಲ್ಲಿ ಇರೋಲ್ಲ, ಇನ್ನೆಲ್ಲೋ ಇರ್ತೀವಿ. ಆದ್ರಿಂದ ತುಂಬಾ ದೊಡ್ಡ ಸಾಧನೆ ಏನು ನಾನು ಮಾಡಿಲ್ಲ ಅಂತ. ಓಕೆ, ಇಲ್ಲಿನ ಈಗ ವಿಷಯಕ್ಕೆ ಬರೋಣ. ನಾವು ಯಾಕೆ ಓದ್ಬೇಕು? ಪುಸ್ತಕ ಯಾಕೆ ಓದ್ತೀವಿ? ಅದರಿಂದ ಏನು ಪ್ರಯೋಜನ ಅಂತ. ನೀವೆಲ್ಲ ಎಷ್ಟು ಉದ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಆ ಉದ್ಯಮಕ್ಕೂ ನೀವು ಮಾಡ್ತಾ ಇರೋ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಎಷ್ಟು ಮಟ್ಟಿಗೆ ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಉದ್ಯಮದ ಮೂಲಕ ಇಡೀ ದಿವಸ ಕೆಲಸ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ, ರಾತ್ರಿ ಆದ್ಮೇಲೆ ಸುಮಾರು ಒಂದು ಅರ್ಧ ಗಂಟೆನಾದ್ರೂ ನಾವು ಓದಿದ್ರೆ ಅದರಿಂದ ಏನ್ ನಮಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು. ಆ ದೃಷ್ಟಿಯಿಂದ ನನಗೆ ಹೊಳೆದ ಕೆಲವು ಮಾತುಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಈ ಮಾತುಗಳನ್ನ ಹಂಚಿಕೊಡಿಸೋಕ್ ಮುಂಚೆ ಒಂದು ಹಳೆಯ ಪ್ರಸಂಗ ನನ್ನ ನೆನಪಾಗಿದೆ. ಅದು ಇಂಗ್ಲಿಷ್ ಸಾಹಿತ್ಯಕ್ಕೆ ಸಂಬಂಧಿಸಿದ ಒಂದು ಪ್ರಸಂಗ. ಇಲ್ಲಿ ಕೋಲ್ರಿಡ್ಜ್ ಅಂತ ಬಹಳ ದೊಡ್ಡ ಕವಿ ಇದ್ದ. ಕೋಲ್ರಿಡ್ಜ್ ಅಂತ ಅವನು ಬಹಳ ಒಳ್ಳೆಯ ಕಾವ್ಯವನ್ನ ಬರೆದ. ಅವನು ದ ರೈಮ್ ಆಫ್ ಏನ್ಷಿಯಂಟ್ ಮೇರಿನರ್ ಅಥವಾ ಕುಬ್ಲಾ ಖಾನ್ ಅಂತ ಒಂದು ದೀರ್ಘ ಕವನಗಳನ್ನ ಅವನು ಬರೆದಿದ್ದಾನೆ. ರೈನ್ ಆಫ್ ಏನ್ಷಿಯಂಟ್ ಮೇರಿನಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಸಾಲಿದೆ, ವಾಟರ್ ವಾಟರ್ ಎವ್ರಿವೇರ್ ನಾಟ್ ಎ ಡ್ರಾಪ್ ಟು ಡ್ರಿಂಕ್ ಅಂತ. ಇದು ವೆರಿ ಆಫನ್ ಕೋಟೆಡ್ ಲೈನ್. ಇದು ಸಮುದ್ರದ ಮೇಲೆ ನೀವು ಹೋಗ್ತಾ ಇದ್ರೆ ಎಲ್ಲೆಲ್ಲೂ ನೀರಿದೆ, ಆದರೆ ಒಂದೇ ಒಂದು ಹನಿ ಕುಡಿಯೋಕ್ಕಾಗಲ್ಲ. ಇದು 18ನೇ ಶತಮಾನದ ಅವನು ಬರೆದ ಒಂದು ಕಾವ್ಯದ ಸಾಲು. ಅವನ ಗೆಳೆಯ ಇನ್ನೊಬ್ಬ ಇದ್ದ, ಅವನು ಚಾರ್ಲ್ಸ್ ಲ್ಯಾಂಬ್ ಅಂತ. ಅವನು ಕನ್ನಡದ ಅತ್ಯುತ್ತಮ ಪ್ರಬಂಧಕಾರ, ಇಂಗ್ಲಿಶಿನ ಅತ್ಯುತ್ತಮ ಪ್ರಬಂಧಕ. ಇದು ತೊಂದರೆ ಆಗುತ್ತೆ, ಬೇರೆ ಬೇರೆ ದೇಶಗಳನ್ನ ಓದಿದ್ರೆ ಅವ್ರು ನಮ್ಮೂರಾಗಿ ನಾವು ಇದು ಆಗೋ ತೊಂದರೆ. ಅವನು ಇಂಗ್ಲಿಶಿನ ಅತ್ಯುತ್ತಮವಾದ ಪ್ರಬಂಧಕಾರ. ಇವರಿಬ್ಬರು ಸ್ನೇಹಿತರು. ಒಂದು ದಿವಸ ನಾವು ಲಂಡನ್ನಿನ ಯಾವುದದು ಒಂದು ಜಾಗದಲ್ಲಿ ಪರಸ್ಪರ ಭೇಟಿಯಾದಾಗ ಚಾರ್ಲ್ಸ್ ಲ್ಯಾಂಬ್ಗಿಂತ ಸ್ವಲ್ಪ ಹಿರಿಯ ಇವನು, ಯಾರು ಕಾಲ್ರಿಡ್ಜ್. ಅವನೇನೋ ಮಾತಿಗೆ ಶುರು ಮಾಡಿದ್ನಂತೆ, ಇವನು ನಿಂತ ಇದ್ದ. ಕಾಲ್ರಿಡ್ಜ್ಗೆ ಒಂದು ದುರ್ಗುಣ ಅಥವಾ ಸುಗುಣ ಒಂದಿತ್ತಂತೆ. ಅದೇನು ಅಂದ್ರೆ, ಎದುರಿಗೆ ಮಾತಾಡ್ತಾ ಇದ್ದವನ ಕೂಟಿನ ಗುಂಡಿ ಹಿಡ್ಕೊಂಡ್ಬಿಟ್ಟು ಅರ್ಧ ಕಣ್ಣು ಮುಚ್ಚಿ ಮಾತಾಡ್ತಾ ಇರೋದು. ಸೊ ಅವನು ಚಾರ್ಲ್ಸ್ ಲ್ಯಾಂಬ್ನ ಗುಂಡಿ ಹಿಡ್ಕೊಂಡು ಮಾತಿಗೆ ಶುರು ಮಾಡಿದಂತೆ. ಅರ್ಧ ಗಂಟೆ ಆಯ್ತು, 3/4 ಗಂಟೆ ಆಯ್ತು, 1 ಗಂಟೆ ಆಯ್ತು, ಮಾತಾಡ್ತಾನೆ ಇದ್ದಾನೆ. ಇವನ ಹೆಂಡತಿ ಏನೋ ಹೇಳಿದ್ಲು ಅಂತ ಕಾಣುತ್ತೆ, ತರಕಾರಿ ತಗೊಂಬ, ಇನ್ನೊಂದು ಗ್ರೋಸರಿ ತಗೊಂಬ ಏನೋ ಹೇಳಿದ್ರು. ಟೈಮ್ ಆಗ್ತಾ ಇದೆ, ಅವನೇನೋ ಮಾತಾಡ್ತಾನೆ ಇದ್ದಾನೆ. ಗುಂಡಿ ಬೇಡ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಆರಾಮ ತಪ್ಪಿಸ್ಕೊಳಕ್ಕೂ ಆಗಲ್ಲ. ಏನು ಮಾಡಿದೆ, ಜೇಬಿನಲ್ಲಿ ಒಂದು ಚಾಕು ಇತ್ತಂತೆ. ಆ ಚಾಕು ತೆಗೆದು ಆ ಗುಂಡಿನಷ್ಟೇ ಕಟ್ ಮಾಡಿಕೊಂಡು ತಗೊಂಡು ಹೋದ. ಗ್ರೋಸರಿ ತರಲಿಕ್ಕೆ ಗ್ರೋಸರಿ ಎಲ್ಲ ತಗೊಂಡು ಇನ್ನು ಅರ್ಧ ಗಂಟೆಗೆ ಬಂದ್ರೆ ಅವನು ಒಂದು ಬಟನ್ ಹಿಡ್ಕೊಂಡೇ ಮಾತಾಡ್ತಾ ಇದ್ದ. ಇದೊಂದು ಪ್ರಸಂಗ. ನೀವು ಇಂಗ್ಲಿಷ್ ಸಾಹಿತ್ಯದ ಅನೇಕ ರಸ ಪ್ರಸಂಗಗಳನ್ನು ಓದಿದ್ರೆ
ಇದು ಒಂದು ಅತ್ಯುತ್ತಮವಾದ ಪ್ರಸಂಗ ಅಂತ. ನಾನು ನಿಮಗೆ ಬೋರ್ ಮಾಡೋದಿಲ್ಲ, ಪ್ರಾಸಂಗಿಕವಾಗಿ ನಾನು ಹೇಳಿದೆ ಅಷ್ಟೇ. ಇದೊಂದು ಪ್ರಸಂಗ, ಇದರಿಂದ ಎರಡು ಗೊತ್ತಾಗುತ್ತೆ. ಈ ಪ್ರಸಂಗವನ್ನಷ್ಟೇ ಓದಿದರೆ ಅಥವಾ ಯಾರ್ದೋ ಮೂಲಕ ಕೇಳಿದರೆ ಇಬ್ಬರ ಬಗ್ಗೆ ನಮಗೆ ಸೂಕ್ಷ್ಮವಾಗಿ ಒಂದು ಕುತೂಹಲ ಕೆರಳಬೇಕು. ಅದು ಕಾಲ್ರಿಡ್ಜ್ ಅಂತ. ಎಷ್ಟು ಗಂಟೆಗಟ್ಟಲೆ ಇನ್ನೊಬ್ಬನ ಪರಿವೇ ಇಲ್ಲದೆ ಮಾತಾಡ್ತಾ ಇರೋ ಒಬ್ಬ ವ್ಯಕ್ತಿ ಹೇಗಿರ್ಬೇಕು, ಅವನು ಏನಿರ್ಬೇಕು, ಅವನು ಏನ್ ಬರ್ದಿರ್ಬೇಕು ಕುತೂಹಲ ಬರೆದ್ರೆ. ಅವನ ಎರಡು ಕವನಗಳು ನಾನು ಹೇಳಿದ್ನಲ್ಲ, ಇಂಗ್ಲಿಷ್ ಸಾಹಿತ್ಯದ ಅತ್ಯುತ್ತಮ ಕೃತಿಗಳಲ್ಲಿ ಈ ಎರಡು ಸೇರ್ತವೆ. ಕಾವ್ಯ ಹೇಗೆ ಹುಟ್ಟುತ್ತೆ ಅಂತಂದ್ರೆ, ಯಾವುದೋ ಕಾಲದ ಒಂದು ನೆನಪು, ಆ ನೆನಪು ನಾವು ಅತ್ಯಂತ ಟ್ರ್ಯಾಂಕ್ವಿಲ್, ಅತ್ಯಂತ ಮೌನವಾದ, ಅತ್ಯಂತ ನಿಗೂಢವಾದ, ಅತ್ಯಂತ ಶಾಂತವಾದ ಒಂದು ಸಮಯದಲ್ಲಿ ನಾವು ತಿಳ್ಕೊಂಡಾಗ ಕಾವ್ಯದ ಸಲೆ ನೆನಪಾಗಿ ನಮ್ಮನ್ನು ಕಾಯ್ದು ನಮ್ಮನ್ನು ಬರೆಯೋ ಹಾಗೆ ಮಾಡುತ್ತೆ ಅಂತ ಒಂದು ಮಾತನ್ನ ಅವನು ಹೇಳಿ, ರಿಕಲೆಕ್ಷನ್ ಇನ್ ಟ್ರ್ಯಾಂಕ್ವಿಲಿಟಿ. ಇದರಿಂದ ಕಾವ್ಯದ ಅಂತರಂಗ ಏನು, ಕಾವ್ಯದ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾನು ಮೊದಲು ಗ್ರಹಿಸಿಕೊಂಡೆ ನನ್ನ ಕಾಲೇಜಿನಲ್ಲಿದ್ದಾಗ. ಚಾರ್ಲ್ಸ್ ಲ್ಯಾಂಪ್, ನೀವು ಶೇಕ್ಸ್ಪಿಯರ್ ಇಲ್ಲದೆ ಇಂಗ್ಲಿಷ್ ಭಾಷೆನೇ ಇಲ್ಲ. ಶೇಕ್ಸ್ಪಿಯರ್ ನಾಟಕದ ಕಥೆಗಳನ್ನು ಬಹಳ ಅತ್ಯಂತ ಸೊಗಸಾಗಿ, ಟೇಲ್ಸ್ ಫ್ರಮ್ ಶೇಕ್ಸ್ಪಿಯರ್ ಅಂತ ಅವನು ಬರೆದ. ಶೇಕ್ಸ್ಪಿಯರ್ ನಾಟಕದ ಎಲ್ಲ ಕೇವಲ ಕಥೆಗಳನ್ನು ಅತ್ಯಂತ ಸೊಗಸಾಗಿ ಅವನು ನಿರೂಪಿಸಿದ. ಶೇಕ್ಸ್ಪಿಯರ್ನ ಓದೋಕೆ ಮುಂಚೆ ನಾವು ಆ ಕಥೆಗಳನ್ನು ಓದಿದ್ದೆವು. ಅದರ ಜೊತೆಗೆ ಅವನು ಅದ್ಭುತ ಪ್ರಬಂಧಕಾರ. ಆ ಪ್ರಬಂಧಕಾರ ಅಂದರೆ ಒಂದು ವಿಷಯವನ್ನು ತಗೊಂಡ್ರೆ ಅದರ ಸುತ್ತಮುತ್ತಲೇ ತಿರುಗುತ್ತಾ, ಅದಕ್ಕೆ ಅದು ಕೇಂದ್ರದಲ್ಲಿದ್ದರೆ ಹಲವು ದಿಕ್ಕುಗಳಿಂದ ಅದನ್ನು ನೋಡುತ್ತಾ, ಹಲವು ದಿಕ್ಕುಗಳನ್ನು ಅದನ್ನು ವಿಮರ್ಶಿಸುತ್ತಾ, ಜೊತೆಗೆ ಒಂದು ರೀತಿಯ ಅತ್ಯಂತ ಗಾಢವಾದ ಜಿಜ್ಞಾಸೆಯಲ್ಲಿ ಹೊಸದೊಂದೇ ಪ್ರಪಂಚವನ್ನು ಕಾಣಿಸುವಂತ ಪ್ರಬಂಧಕಾರ ಅವನು. ಪ್ರಬಂಧ, ನನಗೆ ಪ್ರಬಂಧ ಸಾಹಿತ್ಯದ ಒಂದು ಪರಿಚಯ ಆಗಲಿಕ್ಕೆ ನನಗೆ ಚಾರ್ಲ್ಸ್ ಲ್ಯಾಂಪ್ ಮುಖ್ಯ ಕಾರಣ. ಚಾರ್ಲ್ಸ್ ಲ್ಯಾಂಪ್ಗಿಂತ ಸುಮಾರು 100 ವರ್ಷಗಳ ಹಿಂದೆ ವಿಲಿಯಂ ಹ್ಯಾಸ್ಲಿಟ್ ಅಂತ ಇದ್ದ. ವಿಲಿಯಂ ಹ್ಯಾಸ್ಲಿಟ್ಗಿಂತ ಮುಂಚೆ ಫ್ರೆಂಚಿನಲ್ಲಿ ಮಾಂಟೇನ್ ಅಂತ ಇದ್ದ. ಅವನು ಪ್ರಬಂಧ ಪ್ರಕಾರದ ಒಂದು ರೀತಿಯ ಜನಕ ಅಂತ ನಾವು ಹೇಳ್ಬೋದು. ಆದರೆ ಫ್ರಾನ್ಸಿನಿಂದ ಇಂಗ್ಲೆಂಡಿಗೆ ಬಂದಾಗ ಈ ಪ್ರಬಂಧ ಪ್ರಕಾರವನ್ನು ಅತ್ಯಂತ ಶ್ರೀಮಂತಗೊಳಿಸಿದನು ವಿಲಿಯಂ ಹ್ಯಾಸ್ಲಿಟ್. ಅವನು ತನ್ನ ಪ್ರಬಂಧವನ್ನು ಪರ್ಸನಲ್ ಎಸ್ಸೆ ಅಂತ ಕರೀತಾರೆ. ಪರ್ಸನಲ್ ಎಸ್ಸೆ ಅಂದರೆ ನನಗೆ ಕಂಡಿದ್ದು, ಇನ್ಯಾರಿಗೂ ಕಾಣಬೇಕಾಗಿಲ್ಲ, ಇನ್ಯಾರಿಗೂ ಗ್ರಹಿಸಬೇಕಾಗಿಲ್ಲ, ಇನ್ಯಾರಿಗೂ ಹೊಳೆದಿರಬೇಕಾಗಿಲ್ಲ ಅಂಥದ್ದು ಪರ್ಸನಲ್ ಎಸ್ಸೆ. ಇದಕ್ಕೆ ನಾವು ಕನ್ನಡದಲ್ಲಿ ಮೊಟ್ಟ ಮೊದಲು ಕೊಟ್ಟ ಹೆಸರು ಅಂದರೆ ಬಹುಶಃ ಏನ್ ಮೂರ್ತಿರಾವ್ ಕೊಟ್ಟರು ಅಂತ ಕಾಣುತ್ತೆ, ಲಲಿತ ಪ್ರಬಂಧಗಳು. ಇದೊಂದು ರೀತಿಯ ಬಹಳ ಅತ್ಯಂತ ಗಾಢವಾಗಿ ನಿಮ್ಗೆ ಯಾರಿಗೂ ಹೊಳೆದೇ ಇರುವಂತ, ನಿಮಗೆ ಯಾರಿಗೂ ಅರ್ಥವಾಗದೇ ಇರುವಂತ ದೊಡ್ಡ ದೊಡ್ಡ ಶಬ್ದಗಳು ಹಾಕಿ ಅದು ಬೇರೆ, ಅದು ಬೇಕಾಗತ್ತೆ. ನೀವು ನಿಮ್ಮಿನ ಬರ್ಟ್ರಂಡ್ ರಸಲ್ನ ಎಷ್ಟು ಪುಸ್ತಕಗಳನ್ನ ಓದಿದ್ರೆ ನಮ್ ಮೊದಲ ಓದಿದನಿಗೆ ಅಷ್ಟು ಅರ್ಥ ಆಗಲ್ಲ, ಆದ್ರೂ ಅವನು ವಾಸ್ ಎ ಗ್ರೇಟ್ ರೈಟರ್. ಈ ಲಲಿತ ಪ್ರಬಂಧದಲ್ಲಿ ಬಹಳ ಸರಳವಾಗಿ ನಿಮ್ಮೆಲ್ಲರನ್ನು ಹತ್ತಿರದಲ್ಲಿ ಕೂಡಿಸ್ಕೊಂಡು, ನನಗೆ ಇನ್ನೂ ಸ್ವಲ್ಪ ಈ ವಯಸ್ಸಾಗಿಲ್ಲ ಅಂತಲ್ಲ, ಇನ್ನೂ ಸ್ವಲ್ಪ ವಯಸ್ಸಾದ್ರೆ ನೀವೆಲ್ಲರಿಗೂ ಕೂಡ ಉಪದೇಶ ಮಾಡೋ ರೀತಿನಲ್ಲ, ನೀವೆಲ್ಲರೂ ಕೂಡ ನನ್ನ ಸ್ನೇಹಿತರು ಅಂತ ಹೇಳಿ ನಿಮಗೆ ಅರ್ಥವಾಗುವ ಹಾಗೆ ನನ್ನ ಅನುಭವಗಳನ್ನು ಹೇಳುವ ಮೂಲಕ ನಿಮ್ಮ ಮನಸ್ಸಿನಲ್ಲೂ ಕೂಡ ನಿಮ್ಮ ಬಾಲ್ಯದ ಯಾವುದೋ ನೆನಪುಗಳನ್ನು ಕೆದಕುವ ಮೂಲಕ ಪ್ರಬಂಧ ಪ್ರಕಾರವನ್ನ ಒಂದು ರೀತಿ ಶ್ರೀಮಂತಗೊಳಿಸಿದ್ದು ಕನ್ನಡದಲ್ಲಿ ಲಲಿತ ಪ್ರಬಂಧ. ಈ ಹೇಳಿದ ಒಂದು ಪ್ರಸಂಗದಿಂದ ನಿಮಗೆ ಎರಡು ಇದರ ಬಗ್ಗೆ ಮುಖ್ಯ ಗೊತ್ತಾಗೋಯ್ತು. ಯಾವುದು? ಒಂದು ಕಾವ್ಯ, ಇನ್ನೊಂದು ಪ್ರಬಂಧ. ಅವ್ರನ್ನಲ್ಲಿ ಹೇಳಿದ್ರಿಂದ ಈ ಎರಡೂ ಪ್ರಕಾರಗಳು ಕನ್ನಡದಲ್ಲಿ ಮೊದಲು ಬಂದಿದ್ದು ಇಂಗ್ಲಿಷ್ ಸಾಹಿತ್ಯದ ಓದಿನಿಂದ. ನಮ್ಮಲ್ಲಿ ಆಧುನಿಕ ಕಾಲದಲ್ಲಿ ಅಂದರೆ 20ನೇ ಶತಮಾನದ ಆರಂಭ ಕಾಲದಿಂದ 19ನೇ ಶತಮಾನದ ಕೊನೆಯದಲ್ಲಿ ಮತ್ತು 20ನೇ ಶತಮಾನದ ಆರಂಭ ಕಾಲದಿಂದ ನಮ್ಮಲ್ಲಿ ಕನ್ನಡ ಸಾಹಿತ್ಯದ
ಅನೇಕ ಪ್ರಕಾರಗಳು ಬೆಳೆದು ಬರಲಿಕ್ಕೆ ಕಾರಣವಾದದ್ದು ಇಂಗ್ಲಿಷ್ ಸಾಹಿತ್ಯದ ಗಾಢವಾದ ಓದಿನಿಂದ. ಅದೇ ಬಹಳ ವಿಶೇಷವಾದ ಸಂಗತಿ ಅಂತಂದ್ರೆ, ನಾವು ಪ್ರಕಾರಗಳನ್ನ ಅಷ್ಟೇ ತಗೊಂಡ್ವಿ ಹೊರತು ಅದರೊಳಗಿನ ಪೂರ್ಣವನ್ನ ನಾವು ಇಂಗ್ಲಿಷ್ನಿಂದ ತಗೊಂಡಿಲ್ಲ. ಪ್ರಕಾರ ಅಂದರೆ ಏನು ಅಂತ ಒಂದು ಫಾರಂ ಅಂತ. ಕಾದಂಬರಿ ಅನ್ನೋದು ಒಂದು ಫಾರಂ, ಸಣ್ಣ ಕಥೆ ಅನ್ನೋದು ಒಂದು ಫಾರಂ, ಕಾವ್ಯ ಅನ್ನೋದು ಒಂದು ಫಾರಂ, ನಾಟಕ ಅನ್ನೋದು ಒಂದು ಫಾರಂ, ಪ್ರಬಂಧ ಅನ್ನೋದೊಂದು ಫಾರಂ. ಈ ಫಾರಂಗಳೆಲ್ಲ ಒಂಥರ ಲೋಟ ಇದ್ದಾಗ, ಲೋಟ ಇಸ್ ದ ಫಾರಂ. ಅಂದ್ರೆ ಅದರಲ್ಲಿ ಹಾಕೋದಿದೆಯಲ್ಲ ನೀರು, ಅದು ನೀರು ಹಾಕ್ಬೋದು, ಪಾಯಸ ಹಾಕ್ಬೋದು, ಹೆಂಡ ಕೂಡ ಹಾಕ್ಬೋದು ಅಲ್ವಾ, ಏನ್ ಬೇಕಾದ್ರೂ ಹಾಕ್ಬೋದು. ಅದು ಹಾಕಿದ ತಕ್ಕಾಗೆ ಅದು ಕಾಂಟೆಂಟ್ ಆಗ್ತಾ ಹೋಗುತ್ತೆ, ಫಾರಂ ಅಂಡ್ ಕಾಂಟೆಂಟ್ ಆಗ್ತಾ ಹೋಗುತ್ತೆ. ಈ ಫಾರಂ ಅನ್ನ ನಾವು ಇಂಗ್ಲಿಷಿಂದ ಕಲ್ತೀವಿ ಹೊರತು ಅದರ ಕಾಂಟೆಂಟ್ ಇದೆಯಲ್ಲ ಅದನ್ನು ನಮ್ಮದೇ ಹಾಕಿದ್ವಿ. ಕನ್ನಡದಲ್ಲಿ ಮೊಟ್ಟ ಮೊದಲ ಕಾದಂಬರಿ ಆಧುನಿಕ ಕಾದಂಬರಿ ಅಂತ ಬಂದಿದ್ದು 1898ರಲ್ಲಿ. ಮೊಟ್ಟ ಮೊದಲ ಕಾದಂಬರಿ ಇಂದಿರಾಬಾಯಿ, ಹುಲ್ವಾಡಿ ವೆಂಕಟರಾವ್ ಮೊಟ್ಟ ಮೊದಲ ಕಾದಂಬರಿ. ಅವರು ಇಂಗ್ಲಿಷ್ ಕಾದಂಬರಿಗಳನ್ನ ಓದಿ ಕನ್ನಡದಲ್ಲಿ ಇಂಥ ಒಂದು ಪ್ರಕಾರ ಇಲ್ವಲ್ಲ, ಏನ್ ಮಾಡ್ಬೋದು ಅಂತ ಹೇಳಿ ಅವರ ಪ್ರತಿಭೆಯಿಂದ ಆ ಕಾದಂಬರಿಯನ್ನು ಮಾಡಿ. ಅದರಲ್ಲಿ ಏನಿದೆ, ಆ ಮೊದಲ ಕಾದಂಬರಿನಲ್ಲಿ ನಮ್ಮ ಸಮಸ್ಯೆಗಳಿದೆ. ಇಂಗ್ಲೆಂಡಿಗೆ ನಾವು ಹೋಗಬಾರದು ಅಂತ ಒಂದು ನಿಷಿದ್ಧ ಇದೆ, ಸಾಮಾಜಿಕ ಸುಧಾರಣೆಯ ಅಂಶಗಳಿವೆ. ಇವು ನಮ್ಮದೇ ಸಮಸ್ಯೆಗಳು. 1905ರಲ್ಲಿ ಬಂದ ಕನ್ನಡದ ಎರಡನೇ ಸ್ವತಂತ್ರ ಕಾದಂಬರಿ ವಾಗ್ದೇವಿ ಅಂತ. ಆ ಎರಡನೇ ಸ್ವತಂತ್ರ ಕಾದಂಬರಿಯಲ್ಲೇ ನಾವು ಉಡುಪಿಯ ಅಷ್ಟಮಠಗಳ ಒಂದು ವಿಮರ್ಶೆ ಇದೆ, ಅಷ್ಟಮಠಗಳ ವಿಮರ್ಶೆ. 1920ರಲ್ಲಿ ಇಲ್ಲಿನ ಬಹಳ ದೊಡ್ಡ ಲೇಖಕ BH ಲಾರೆನ್ಸ್ ನಾವೆಲ್ ಈಸ್ ನಥಿಂಗ್ ಬಟ್ ಕ್ರಿಟಿಸಮ್ ಆಫ್ ಲೈಫ್ ಅಂತ ಒಂದು ಮಾತು ಹೇಳಿದ. ಈ ಮಾತಿಗೆ ಬಹಳ ಹೊತ್ತಿಗೆ ಮುಂಚೆನೆ ನಮ್ಮ ಇಬ್ಬರು ಮೊದಲ ಕಾದಂಬರಿಕಾರರು ಕ್ರಿಟಿಸಮ್ ಆಫ್ ಲೈಫೇ ಅದರಲ್ಲಿ ಇದ್ದಿದ್ದು. ಇದು ಯಾಕೆ ಹೀಗಾಯ್ತು ಅಂತ ನಾವು ಯೋಚನೆ ಮಾಡಿದರೆ, ಇಂಗ್ಲಿಷ್ ಸಾಹಿತ್ಯದ ಓದು ಅಭ್ಯಾಸದಿಂದ ನಮಗೆ ನಮ್ಮದೇ ಸಮಸ್ಯೆಗಳೇನಿದೆ, ಅದು ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು ನಮ್ಮ ಜೀವನದ ನಡಾವಳಿ, ಇವುಗಳಿರುವ ದೋಷಗಳೆಲ್ಲ ಎದ್ದು ಕಾಣೋಕೆ ಶುರುವಾಯಿತು. ಗಾಂಧಿಯವರಿಗೂ ಅಷ್ಟೇ, ಇಲ್ಲಿ ಅಭ್ಯಾಸ ಮಾಡಿದ ಮೇಲೆ, ಇಲ್ಲಿಂದ ದಕ್ಷಿಣ ಆಫ್ರಿಕ ಹೋದ್ಮೇಲೆ ಭಾರತಕ್ಕಿಂತ ಭಾರತದ ಒಂದು ಸ್ಥಿತಿ, ದಾರುಣವಾದ ಸ್ಥಿತಿ ಅವರು ಭಾರತಕ್ಕಿಂತ ಮುಂಚೆ ದಕ್ಷಿಣ ಆಫ್ರಿಕಾದಲ್ಲೇ ಸಿಕ್ಬಿಡ್ತವ್ರು. ಅವರ ಮೇಲೆ ಕೂಡ ಪ್ರಭಾವ ಬೀರಿದ್ದು ಯಾರು ಅಂದ್ರೆ ಇಲ್ಲಿನ ರಸ್ಕಿನ್ ಅನ್ನುವಂಥ ಒಬ್ಬ ದಾರ್ಶನಿಕ. ಅಂಟು ದಿಸ್ ಲಾಸ್ಟ್ ಅನ್ನುವ ಒಂದು ಪುಸ್ತಕ, ಅದು ಗಾಂಧಿಯ ಮೇಲೆ ಅತ್ಯಂತ ಗಾಢ. ಅವರು ಮತ್ತೆ ಆ ಪುಸ್ತಕವನ್ನು ನೆನಪಿಸ್ಕೊಳ್ತಾರೆ ಅಲ್ಲಲ್ಲೇ. ಈ ಪ್ರಭಾವ ಅವರ ಮೇಲೆ ಆಗಿದ್ದು. ಮತ್ತೆ ಇಂಗ್ಲಿಷ್ ಸಾಹಿತ್ಯ ಇಲ್ಲೇ ಓದಿದವರು, ಇಂಗ್ಲಿಷ್ ಸಾಹಿತ್ಯ ಕೆಲವು ಮುಖ್ಯ ಕೃತಿಗಳು ಅವರ ಮೇಲೆ ವಿಶೇಷ ಪ್ರಭಾವವನ್ನು ಬೀರಿತು. ಈ ಪ್ರಭಾವ ಹೇಗಾಗತ್ತೆ ಅಂತಂದಾಗ, ನಮ್ಮ ಸುತ್ತಮುತ್ತಲನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ, ಇನ್ನೊಂದು ಭಾಷೆಯ ಸಾಹಿತ್ಯ ಕೃತಿಯನ್ನು ಓದಿದಾಗ ನಮಗೆ ನಮ್ಮದೇ ಅಂಕುಡೊಂಕುಗಳು ಅರ್ಥವಾಗುತ್ತೆ ಅಂತ ಒಂದು, ಅಥವಾ ನಮ್ಮ ಜೀವನವನ್ನ ನಾವು ಗ್ರಹಿಸುವ ರೀತಿಯಲ್ಲಿ ಅದು ಸರಿಯೋ ತಪ್ಪೋ ಅನ್ನುವ ಒಂದು ವಿಮರ್ಶೆ, ಸ್ವವಿಮರ್ಶೆ ನಡ್ಕೊಂಡು ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ. ಜೀವನ ಇರೋ ಹಾಗೆ ಸಾಹಿತ್ಯ ಇಲ್ಲ, ಇರಬಾರ್ದು ಕೂಡ. ಜೀವನ ಇದೆಯಲ್ಲ, ನಮ್ಮ ಜೀವನದಲ್ಲಿ ನಾವು ನೀವು ಎಲ್ಲವೂ ಅನುಭವಿಸ್ತಾ ಇದ್ವಿ. ನಾನು ಇಂಡಿಯಾದಲ್ಲಿ ಇನ್ನೊಂದು ರೀತಿ ಜೀವನವನ್ನು ಅನುಭವಿಸ್ತಾ ಇದ್ರೆ, ಇಲ್ಲಿರುವ ನೀವು ಇನ್ನೊಂದು ಬಗೆಯ ಜೀವನವನ್ನು ಅನುಭವಿಸ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಕೂಡ ದೈನಿಕವಾಗಿ ಅನೇಕ ಕರ್ತವ್ಯಗಳಿವೆ. ಬೆಳಿಗ್ಗೆ ಹೇಳ್ಬೇಕು, ರೆಡಿ ಆಗ್ಬೇಕು, ಮಕ್ಕಳಾದ್ರೆ ಸ್ಕೂಲ್ಗೆ ಹೋಗ್ಬೇಕು, ನಿಮ್ ಕೆಲ್ಸಗಳಿಗೆ ಹೋಗ್ಬೇಕು, ಕೆಲ್ಸಗಳಿಗೆ ಹೋಗ್ಬೇಕಾದ್ರೆ ಇನ್ನೇನೋ ಅಂಡರ್ಗ್ರೌಂಡ್ ಹಿಡಿಬೇಕು, ಏನೇನೋ ಇರುತ್ತಲ್ಲ, ಇವೆಲ್ಲ ಜೀವನ. ಇದಕ್ಕೆ ಒಂದು ಕ್ರಮ ಅಂತಿಲ್ಲ. ಏನು ಕ್ರಮ ಅದು ಬಿಗಿನಿಂಗ್ ಏನು, ಎಂಡ್ ಏನು ಗೊತ್ತಾಗಲ್ಲ ನಿಮಗೆ. ಆ ಜೀವನದ ನಡುವೆ ನೀವೇ ಇದ್ದೀರ. ಇದನ್ನ ಒಂದು ಫ್ರೇಮ್ ಹಾಕಿ ನಿಮ್ಗೆ ತೋರ್ಸಕ್ಕಾಗಲ್ಲ. ಒಂದು ಚಿತ್ರ, ಒಂದು ಪೇಂಟಿಂಗ್ ಇತ್ತು ಅಂತಂದ್ರೆ, ನೀವು ಪೇಂಟರ್ಸ್ ಆದ್ರೆ, ನೀವು ಚಿತ್ರ ಬಡಿಸ್ತಾ ಹೋದ್ರೆ
ಅದಕ್ಕೆ ಎಲ್ಲಿದೆ ಪೇಂಟ್ ಮಾಡ್ತಾ ಹೋಗ್ಬೋದು ಜಾಗ ಇದ್ದರೆ. ಅದೆಲ್ಲ ಒಂದ್ ಕಡೆ ಅದಕ್ಕೆ ಫ್ರೇಮ್ ಹಾಕ್ಬೇಕು. ಫ್ರೇಮ್ ಹಾಕಿದರೆ ಅದಕ್ಕೊಂದು ಲುಕ್ ಬರುತ್ತೆ. ಸಾಹಿತ್ಯ ಕೂಡ ಹಾಗೇನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ಸಂಗೀತದಲ್ಲಿ ನಾನು ಮೊನ್ನೆ ಹೇಳ್ದೆ ಅಂತ ಕಾಣುತ್ತೆ, ಈ ತಂಬೂರಿ ಇದೆಯಲ್ಲ, ತಂಬೂರಿಯ ಶ್ರುತಿ ಇದೆಯಲ್ಲ, ಅದಕ್ಕೆ ಆರಂಭ ಯಾವುದು, ಮಧ್ಯ ಯಾವುದು, ಅಂತ್ಯ ಯಾವುದು? ಯಾವಾಗ ಗಾಯಕ ಅಥವಾ ವಾದಕ ಶುರು ಮಾಡ್ತಾನೋ ಅವಾಗದ ಆರಂಭ ಆಗುತ್ತೆ, ಅವ್ನು ನಿಲ್ಸಿದ ತಕ್ಷಣ ಎಂಡ್ ಆಗುತ್ತೆ. ನೀವು ನೀಡ್ತಾ ಇದ್ರೆ ಅದು ಹಾಗೆ ಹೋಗ್ತಾ ಇರುತ್ತೆ ತಂಬೂರಿ, ಅದು ಶ್ರುತಿ ಮುಗಿಯೋದೇ ಇಲ್ಲ. ಈ ಒಂದು ಇದನ್ನು ಕಾಣಬೇಕು. ಇದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ, ನಾನೊಂದು 25-30 ವರ್ಷಗಳ ಹಿಂದೆ ನನ್ನ ಆಫೀಸ್ ಕೆಲಸ ಮಾಡಿಕೊಂಡು ಹೊರಗೆ ಬಂದಾಗ ಎದುರುಗಡೆ ಇಲ್ಲಿ ಫುಟ್ಪಾತ್ ಅಲ್ಲಿ ನಾನು ನಿಂತಿದ್ದೀನಿ, ಎದುರುಗಡೆ ಫುಟ್ಪಾತ್ ಅಲ್ಲಿ ಒಬ್ಬ ಹುಡುಗ ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ದ, ಒಬ್ಬ ಹುಡುಗಿ ಈ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ದ. ಹುಡುಗಿ ತುಂಬಾ ಚೆನ್ನಾಗಿದ್ಲು, ಹುಡುಗ ನನ್ನಷ್ಟು ಏನೋ ಇರ್ಬೋದು, ಇರ್ಲಿ ಬರ್ತಾ ಇದ್ದ. ಅವನು ಬಂದ, ನಾನು ಸುಮ್ಮನೆ ನಿಂತಿದ್ದೆ, ಬಹುಶಃ ನಾನು ಬಸ್ಗೂ ಆಟೋಗೂ ಏನೋ ಕಾಯ್ತಾ ಇದ್ದೆ ಅಂತ ಕಾಣುತ್ತೆ. ನಾನು ನೋಡ್ತಾ ಇದ್ದೆ, ಯಾಕೆಂದ್ರೆ ಅಲ್ಲಿ ಸುಂದರವಾದ ಹುಡುಗಿ ಬಂದ್ರೆ ನಾವು ನೋಡ್ತೀವಿ, ನಮ್ ತಪ್ಪಲ್ಲ, ನೋಡಿದ್ವಿ. ಅವನು ಆ ಕಡೆಯಿಂದ ಬರ್ತಾ ಇದ್ದ, ಸ್ವಲ್ಪ ದಿವಸ ನೋಡು, ಅವಳು ಅವನನ್ನು ಏನೋ ಕೇಳಿದ್ಲು, ಈ ರೋಡ್ ಹೆಂಗ್ ಹೋಗುತ್ತೆ ಅಂತ ಏನೋ ಕೇಳಿರ್ಬೇಕದು, ಏನು ನಾನು ದೂರದಲ್ಲಿ ನನಗೆ ಗೊತ್ತಿಲ್ಲ. ಅವನು ಏನೋ ಹೇಳ್ದ, ಅವನು ಹೊರಟೋದ. ನಂಗೆ ಆಶ್ಚರ್ಯ ಆಗಿದ್ದು ಅಂದ್ರೆ 10 ಹೆಜ್ಜೆ ಹೋದ್ಮೇಲೆ ಆ ಹುಡುಗಿ ಹಿಂದೆ ತಿರುಗಿ ಅವನು ನೋಡಿದ್ಲು, ಅದೇ ಸಮಯಕ್ಕೆ ಅವನು ನೋಡ್ದ ಹಿಂದೆ ತಿರುಗಿ. ನನಗನ್ನಿಸ್ತು, ಈ ಈ ಈ ಕ್ಷಣದಲ್ಲಿ ಇಲ್ಲೊಂದು ಕಥೆ ಇದೆ. ಕಥೆಗಾರ ಬರೆದರೆ ಅಂತ ಒಂದು ಸಂಘದಲ್ಲಿ ಅದೇ ಆಗ್ಬೇಕು ಅಂತಲ್ಲ, ಒಂದು ಕಥೆ ಇರುತ್ತೆ. ಆ ಕಥೆಗಾರ ಬೆಳೆಸ್ಬಹುದು ಮುಂದೆ, ಅವರಿಬ್ರು ಪ್ರೀತಿಸಿ ಮದುವೆ ಆಗ್ಬಹುದು, ಅಥವಾ ಅವರಿಬ್ಬರ ಮನೆಗಳಲ್ಲಿ ವಿರೋಧ ಬಂದು ಅವರು ಭಗ್ನ ಪ್ರಣಯಿಗಳಾಗ್ಬಹುದು. ಹುಡುಗಿ ಯಾವುದಾದ್ರೂ ಒಂದು ಅನಾಹುತದಲ್ಲಿ ಸಿಕ್ಕೊಂಡ್ರೆ ಹುಡುಗ ಒಬ್ಬ ನಮ್ಮ ಸಿನಿಮಾಗಳಲ್ಲಿರ್ತಾರಲ್ಲ ನಾಯಕ, ಅವನು ಬಂದು ಅವಳನ್ನ ಹಾರು ಮಾಡಬಹುದು. ಅಥವಾ ಇಬ್ಬರಲ್ಲಿ ಒಬ್ಬರು ಸಾಯ್ಬಹುದು, ಉಳಿದವರು ಆ ಸತ್ತವನ ಹೊರಗಿನಲ್ಲಿ ಬದುಕನ್ನು ಸಾಯಿಸ, ಏನು ಬೇಕಾದರೂ ಆಗ್ಬಹುದಲ್ವಾ ಜೀವನದಲ್ಲಿ. ಇದು ಆಗೋ ಕಾರಣ ಯಾಕೆ ಅಂತಂದ್ರೆ, ನಾವು ಒಳ್ಳೆಯ ಲೇಖಕರಾಗಿದ್ರೆ ಇಷ್ಟೂ ನಾನು ಹೇಳಿದ್ನಲ್ಲ, ಏನ್ ಬೇಕಾದರೂ ಆಗ್ಬೋದು, ಇವೆಲ್ಲ ಕನ್ವಿನ್ಸಿಂಗ್ ಕೂಡ ಆಗೋಕ್ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ನಮ್ಮ ಜೀವನದಲ್ಲಿ ಅವೆಲ್ಲ ಆಗಿವೆ. ಆಗಿರೋದು ಹಾಗೇ ಬರೆದ್ರೆ ಅದೊಂದು ಕಥೆ ಆಗೋದಿಲ್ಲ, ಒಂದು ಕಾವ್ಯ ಆಗೋದಿಲ್ಲ. ಜೀವನದ ಪ್ರತಿಬಿಂಬ ಅಲ್ವೇ ಅಲ್ಲ. ಲಿಟ್ರೇಚರ್ ಈಸ್ ಕ್ರಿಟಿಸಮ್ ಆಫ್ ಲೈಫ್. ಇಟ್ ಕ್ಯಾನ್ ನೆವರ್ ಬಿಕಮ್ ಎ ಮಿರರ್ ಆಫ್ ಲೈಫ್. ಮಿರರ್ ಆಗೋಕ್ ಸಾಧ್ಯವೇ ಇಲ್ಲ. ಮಿರರ್ ಆದರೆ ಯಾವತ್ತು ಸಾಹಿತ್ಯ ಜೀವನದ ಒಂದು ಪ್ರತಿಬಿಂಬ ಆಗತ್ತೆ, ಅವತ್ತು ನಾವೆಲ್ಲ ಸಾಹಿತ್ಯವನ್ನ, ಕಥೆಯನ್ನ, ಕಾದಂಬರಿಗಳನ್ನ ಓದೋದು ನಿಲ್ಲಿಸ್ತೀವಿ. ಯಾಕೆಂದ್ರೆ ಜೀವನದಲ್ಲಿ ನಮ್ಗೆಲ್ಲವೂ ಸಿಗ್ತಾ ಇರುತ್ತೆ, ಎಲ್ಲ ಅನುಭವಗಳು ನಮ್ಗೆ ಆಗ್ತಾ ಇರುತ್ತೆ. ಜೀವನದಲ್ಲಿ ಇಲ್ಲದೆ ಇರೋ ಒಂದು ಅನುಭವ ನಮ್ಗೆ ಬೇಕಾದ್ರೆ ನಾವು ಸಾಹಿತ್ಯಕ್ಕೆ ಬರ್ತೀವಿ. ಆದ್ರೆ ಅದು ಹೇಗಿರ್ಬೇಕು ಅಂತಂದ್ರೆ, ಜೀವನದಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಕಾದಂಬರಿನಲ್ಲಿ ಇದ್ದಾಗ ಒಂದು ಜೀವನ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಚೆನ್ನಾಗಿರೋದಕ್ಕೆ ಯಾಕೆಂದ್ರೆ ಕಾದಂಬರಿನಲ್ಲಿ ಚಿತ್ರಿಸಲಾಗಿರುವ ಅಷ್ಟು ಸುಂದರವಾಗಿದೆ. ಅಷ್ಟು ಸುಂದರವಾಗಿ ಇದ್ದಿದ್ರೆ ಅಂತಂದ್ರೆ, ಜೀವನದಲ್ಲಿ ಇಲ್ಲದೆ ಇರೋದನ್ನ ಒಬ್ಬ ಕಾದಂಬರಿಕಾರ ಚಿತ್ರಿಸ್ತಾ ಇದ್ದಾನೆ. ಇಲ್ಲದೆ ಇರೋದನ್ನ ಹೆಂಗ್ ಚಿತ್ರಿಸ್ತಾ ಇದ್ದಾನೆ ಅಂದ್ರೆ, ಜೀವನದಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋ ರೀತಿಯಲ್ಲಿ ಚಿತ್ರಿಸ್ತಾರೆ. ಹಿಂದೆ ಕೆಲವರಾದ್ರೂ ನೀವು ಕೇಳಿರ್ಬೋದು, KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಬಗ್ಗೆ ಕೇಳಿರ್ಬೇಕು. ಸಿನಿಮಾ ಕೂಡ ಬಂದಿದೆ ಅಲ್ಲ, ಅದರ ಹಾಡುಗಳು ಕನ್ನಡದಲ್ಲಿ ಅತ್ಯಂತ ಮಧುರವಾದ, ಹದಿಹರಿಯದಲ್ಲಿ ಎಲ್ಲರೂ ಪರವಶಗೊಳ್ಳುವಂತ ಕಾವ್ಯವನ್ನ ಬರೆದವರು KS ನರಸಿಂಹಸ್ವಾಮಿ ಅವರು. ಅವರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೆ. ಅವರು ಚಿತ್ರಿಸುವ ಕವನದ ರಸಿಕರಾಗಿ ಅವರದ್ದು ನನಗೆಂದೂ ಕಂಡಿಲ್ಲ. ಮತ್ತೆ ಅವರು ಚಿತ್ರಿಸುವ ದಾಂಪತ್ಯ ಜೀವನದ ಅಥವಾ ಪ್ರೇಮದ ಮಧುರ ಕ್ಷಣಗಳಿವೆಯಲ್ಲ, ಹಾಗೆ ಜೀವಮಾರ್ತ ಬದುಕಿದವರು ನನಗೆ ಇದುವರೆಗೂ ಒಬ್ಬರೂ ಸಿಕ್ಕಿಲ್ಲ. ಬಹುಶಃ ನರಸಿಂಹಸ್ವಾಮಿಯವರೆಗೂ ಸಿಕ್ಕಿಲ್ಲ, ಖಂಡಿತ ಸಿಕ್ಕಿರಲಾರ್ದು. ಅದರಿಂದಲೇ ಅವರ ಕಾವ್ಯ ಅಷ್ಟು ಅಮೋಘವಾಗಿದೆ. ಯಾಕೆ ಅಮೋಘವಾಗಿದೆ ಅಂತಂದ್ರೆ, ಬದುಕು ಇಷ್ಟು ಚೆನ್ನಾಗಿರಬೇಕು, ಇಷ್ಟು ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಜೀವನ ಅಂತ ನಮಗ ಅನಿಸುತ್ತೆ.
ಆ ಕಾವ್ಯವನ್ನು ಓದಿದಾಗ ಅದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯವಾದರೆ ಹತ್ತಿರಕ್ಕೆ ಆ ಕಾವ್ಯವನ್ನು ಜೀವನದ ಹತ್ತಿರಕ್ಕೆ ನಾವು ತಗೊಂಡೋದಕ್ಕೆ ನಮ್ಮ ಕೈನಲ್ಲೇ ಇದೆ. ಅದು ಅದನ್ನ ನಮ್ಮ ಈ ಜೀವನ ಸೌಂದರ್ಯ ಅನ್ನೋದು ಇದೆಯಲ್ಲ, ಇದು ಕಾವ್ಯದಿಂದ ನಮ್ಮ ಜೀವನವನ್ನು ಸುಂದರಗೊಳಿಸ್ಬೇಕು. ಇನ್ನೊಂದು ನಾನು ಮುಖ್ಯವಾಗಿ ಹೇಳುವುದು ಅಂತಂದ್ರೆ, ಸಾಹಿತ್ಯದಲ್ಲಿ ಕವಿಯಾದವನಾಗಲಿ, ಕಥೆಗಾರನಾಗೋದಾಗಲಿ, ಕಾದಂಬರಿಕಾರನಾಗೋದಾಗಲಿ, ಅವನು ನಮ್ಮ ಭಾಷೆ, ಅದರಲ್ಲೂ ಮುಖ್ಯವಾಗಿ ಕವಿಗಳು ನಮ್ಮ ಭಾಷೆಯ ಸಾಧ್ಯತೆಗಳನ್ನು ಹಿಡಿತಾರೆ. ನಮ್ಮ ಭಾಷೆಗೆ ಒಂದು ಸೊಗಸಿದೆ ಕನ್ನಡಕ್ಕೆ. ಅದು ಪ್ರಪಂಚದ ಪ್ರತಿಯೊಂದು ಭಾಷೆಗೂ ಅದರದೇ ಆದ ಒಂದು ಸೊಗಸಿದೆ. ನಾವು ಕನ್ನಡಿಗರಾದ್ರಿಂದ ನಾವು ಹೆಮ್ಮೆ ಪಡೋಣ ಕನ್ನಡ. ನಮ್ಮಲ್ಲಿ ಬೇಂದ್ರೆ ಅಂತ ಒಬ್ಬ ಕವಿ ಇದ್ರು, ಬಹಳ ದೊಡ್ಡ ಕವಿ. ಎಲ್ಲಿವರೆಗೆ ನಾನು ಹೇಳ್ತೀನಿ ಅಂದ್ರೆ, ಸ್ವಲ್ಪ ಇಂಗ್ಲಿಷ್ ಸಾಹಿತ್ಯ ಓದ್ಕೊಂಡು ನಾನು ಒಂದು ಮಾತು ಹೇಳ್ತೀನಿ ಅಂತಂದ್ರೆ, ಬೇಂದ್ರೆ ಅಂತ ಕವಿ ಪ್ರಪಂಚದಲ್ಲಿ ಯಾವ ಭಾಷೆನಲ್ಲೂ ಇಲ್ಲ, ಯಾವ ಭಾಷೆನಲ್ಲೂ ಇಲ್ಲ. ಅವೆಲ್ಲೋ ಏಡ್ಸ್ ಬಗ್ಗೆ ಅಥವಾ ಅಂತ ಇನ್ನೊಬ್ಬ ಕವಿ ಬಗ್ಗೆ ಸ್ವಲ್ಪ ಮಿಸ್ಟಿಕಲ್ ಪಾಯಿಂಟ್ಸ್ ಆ ಥರದ ಬಗ್ಗೆ ನಾವು ಮಾತಾಡಿದ್ರು ಕೂಡ, ಎಲಿಯಟ್ ಅಂತ ಕವಿ ಅಲ್ಲ, ಅದರ ಹಿಂದಿನ ಕವಿಗಳು ಅಂತ ಜಾನ್ ಡನ್ ಇರ್ಬೋದು, ರಾಬರ್ಟ್ ಎರಿಕ್ ಇರ್ಬೋದು, ಈ ತರ ಕವಿಗಳ ಬಗ್ಗೆ ನಾವು ಮಾತಾಡಿದ್ರು ಕೂಡ ಅವ್ರು ಯಾರು ಕೂಡ ಬೇಂದ್ರೆಗೆ ಹತ್ರ ಅವ್ರು ಕಳಪೆ ಕವಿಗಳು ಅಂತ ಅಲ್ಲ, ತುಂಬಾ ಒಳ್ಳೆ ಕವಿಗಳು. ಅವರು ಎಷ್ಟೋ ನಮ್ಮ ಬೇಂದ್ರೆ ಹತ್ರಕ್ಕೆ ಬರೋಕಿಲ್ಲ. ಅದರ ವಿಶೇಷ ಏನು, ಬೇಂದ್ರೆ ವಿಶೇಷ ಏನು ಅಂತ ತಿಳ್ಕೋಬೇಕಾದ್ರೆ ನಾನು ಮತ್ತೆ ಇಂಗ್ಲಿಷ್ ಸಾಹಿತ್ಯವನ್ನು ಓದ್ಬೇಕಾಯ್ತು. ನೋಡಿ ಹೇಗಿದೆ ಇಂಗ್ಲಿಷ್ ಸಾಹಿತ್ಯ ಯಾಕೆ ಓದ್ಬೇಕು ಅಂತಂದ್ರೆ, ಎಲಿಯಟ್ ಅಂತ ನೀವು ಕೇಳಬೇಕು, TS ಎಲಿಯಟ್ ನಮ್ಮಲ್ಲಿ ನವ್ಯರಿಗೆ. ಅದರಲ್ಲಿ ಮುಖ್ಯವಾಗಿ ಗೋಪಾಲಕೃಷ್ಣ ಅಡಿಗರು ಅಂತ ಒಬ್ಬರು ಕವಿ ಇದ್ರು, ಅವರ ಮೇಲೆ ವಿಶೇಷವಾಗಿ ಪ್ರಭಾವ ಮಾಡಿದ್ರು. ಆ ನಂತರ ಅನಂತಮೂರ್ತಿ, ಎಲ್ಲರ ಮೇಲೆ 20ನೇ ಶತಮಾನದ ಬಹುದೊಡ್ಡ ಕವಿ ಅಷ್ಟೇ ಅಲ್ಲ, ಬಹುದೊಡ್ಡ ವಿಮರ್ಶಕ ಕೂಡ. ಅವನು ತನ್ನ ಒಂದು ವಿಮರ್ಶಾ ಸಂಕಲನದಲ್ಲಿ ಜಾನ್ ಮಿಲ್ಟನ್ ಅಂತ ಕವಿ ಗೊತ್ತಲ್ಲ, ಮಹಾಕವಿ, ಅವನ ಮೇಲೆ ಒಂದು ಲೇಖನ ಬರೆದಿದ್ದಾನೆ. ಆ ಲೇಖನದಲ್ಲಿ ಬರೀತಾ ಮಿಲ್ಟನ್ ಬಗ್ಗೆ, ಮಿಲ್ಟನ್ನಲ್ಲಿ ಆಡಿಟರಿ ಇಮ್ಯಾಜಿನೇಷನ್ ಇದೆ ಒಂದು ಮಾತು ಹೇಳ್ತಾನೆ. ಆಡಿಟರಿ ಇಮ್ಯಾಜಿನೇಷನ್ ಅಂದ್ರೆ ಏನು ಅಂದ್ರೆ, ಅದನ್ನ ಅಡಿಗರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅದನ್ನ ಆಡಿಟರಿ ಇಮ್ಯಾಜಿನೇಷನ್, ಶ್ರಾವಣ ಪ್ರತಿಭೆ ಅಂತ. ಶ್ರಾವಣ ಮಾಸ ಅಲ್ಲ, ಶ್ರವಣ ಕಿವಿಗೆ ಶ್ರಾವಣ, ಶ್ರಾವಣ ಪ್ರತಿಭೆ ಅಂತ ಆಡಿಟರಿ ಇಮ್ಯಾಜಿನೇಷನ್. ಏನ್ ಇಮ್ಯಾಜಿನೇಷನ್ ಅಂದ್ರೆ, ಮಿಲ್ಟನ್ನಲ್ಲಿ ಪದಗಳಿಂದ ಬರುವ ಅರ್ಥದಿಂದ ಒಂದು ನಾದ ಹುಟ್ಟಿ, ಆ ನಾದಕ್ಕೂ ಒಂದು ವಿಶೇಷವಾದ ಅರ್ಥ ಬರುತ್ತೆ. ಆ ನಾದ ಜೊತೆ ಪದಾರ್ಥದ ಜೊತೆ ನಾದವೂ ಸೇರಿದಾಗ ಎರಡು ಅರ್ಥಗಳು ಸೇರಿ ಹೊಸದೇ ಒಂದು ಅರ್ಥವಾಗಿ, ಆ ಅರ್ಥದ ಮೂಲಕ ನಮಗೊಂದು ಹೊಸ ಅನುಭವ ಆಗುತ್ತೆ ಒಂದು ಮಾತಾಡಿ. ಇದನ್ನ ನಾನು ಪ್ಯಾರಡೈಸ್ ಲಾಸ್ಟ್ನ ಅಲ್ಲಲ್ಲೇ ಒಂದಷ್ಟು ಓದಿದ್ದುಂಟು. ಮಿಲ್ಟನ್ನ ಮಹಾಕಾವ್ಯ. ಬೇಂದ್ರೆ ಓದ್ತಾ ಇದ್ದಾಗ ನನಗನ್ನಿಸ್ತು, ನಮ್ಮ ಬೇಂದ್ರೆ ಬಂದ್ರೆ ಮಿಲ್ಟನ್ ಏನೇನೂ ಅಲ್ಲ ಅಂತ. ಅಷ್ಟು ಅದ್ಭುತ ಕತೆ. ಅವರು ಪ್ರಾಸ, ಅನುಪ್ರಾಸ, ಅನುಪ್ರಸ್ವಾದ ಒಳಗೆ ಒಳಪ್ರಾಸ, ಒಳ 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 ಒಳಪ್ರಾಸ, ಪ್ರಾಸದಿಂದ ಹುಟ್ಟುವಂತ ಒಂದು ನಾದ, ಒಂದು ಮ್ಯೂಸಿಕ್, ಆ ಮ್ಯೂಸಿಕ್ನಿಂದ ಬರುವಂತ ವಿಶೇಷವಾದ ಅರ್ಥ, ಆ ಅರ್ಥದಿಂದ ಹೊಮ್ಮುವಂತ ವಿಶೇಷವಾದ ಲಯ, ಇವೆಲ್ಲವೂ ಕೂಡ ಆಡಿಟರಿ ಇಮ್ಯಾಜಿನೇಷನ್. ಅದು ಸುರಸ್ವಪ್ನ ವಿದ್ದ ಪ್ರತಿಬಿಂಬ ವಿದ್ದ ಉದ್ಬುದ್ಧ ಶುದ್ಧ ನೀರೆ, ಎಚ್ಚತ್ತು ಎದ್ದ ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೆ, ಸಿರಿವಾರಿಜಾತ ವರ ಪಾರಿಜಾತ ತಾರಾ ಕುಸುಮದಿಂದ. ಆ ಶಬ್ದಗಳು ನೋಡಿ, ಸಿರಿವಾರಿಜಾತ ವರ ಪಾರಿಜಾತ ತಾರಾ ಕುಸುಮ, ಬಂದಾರೆ ಬಂದೆ ಬಂದಾರೆ ನೀನೇ ತಾಯಿ ತತ್ ರಸಪೂರ ಜನ್ಯ ನೀನಲ್ಲ ಅನ್ಯೆ ಸಚ್ಚಿದಾನಂದ ಕನ್ಯೆ. ಈ ಒಂದು ಶಬ್ದಗಳನ್ನ ಮಾಡುವ ಮೂಲಕ ಆ ಶಬ್ದಾರ್ಥದ ಜೊತೆಗೆ ಒಂದು ವಿಶೇಷವಾದ ಒಂದು ಆವರಣದ ಹೊಸ ಅನುಭವವನ್ನು ಅವರು ತಂದು ಕೊಟ್ಬಿಡ್ತಾರೆ. ಸುತ್ತ ಗುಡ್ಡ ನುಗ್ಗಾಗಿ ಹೋದವು ಓ ಕೊಟ್ಟು, ಇದಕ್ಕೆ ಕೋಗಿಲೆ ಕೂಗ್ತಾ ಇತ್ತಂತೆ, ಅದು ಕಿರುವು ಕೂಗ್ತಾ ಇತ್ತಂತೆ. ಕೂಗ್ತಾ ಇದ್ದಾಗ ಸುತ್ತ ಗುಡ್ಡಗಳಿದ್ದಲ್ಲ, ಆ ಕೂಗಿಗೆ ಒಂಥರ ಕೂಗೆ ಒಂದು ಉಳಿ ಹೊಡೆದಂಗೆ ಹೊಡೆದು 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 ಆ ಗುಡ್ಡನ್ನೇ ಮೊಕ್ಕು ಮಾಡ್ತಾ ಇತ್ತು. ಸುತ್ತ ಗುಡ್ಡ ನುಗ್ಗಾಗಿ ಹೋದವು ಹೋಗೊಟ್ಟುವುದಕ್ಕ, ಬಿಸಿಲು ಕುಣಿದು ಬೆವತಾದ ಈಗ ಬಂದಾದ ಮಳೆಯ ಹದಕ. ಬಿಸಿಲು ನಾವೆಲ್ಲ ಏನಪ್ಪ ಹೇಳ್ತೀವಿ ಅಂತಂದ್ರೆ, ಬಿಸಿಲು ಅಂದ್ರೆ ಏನ್ ಬಿಸಿಲಪ್ಪ,
ನಡೆಯೋಕ್ಕಾಗಲ್ಲ, ಬೆವರು ಸುರಿಸ್ತೀವಿ. ಬೇಂದ್ರೆಗೆ ಬಿಸಿಲೇ ಡ್ಯಾನ್ಸ್ ಮಾಡಿ ಬೆವತಿದೆಯಂತೆ, ಆಗ ಮಳೆ ಬರುತ್ತೆ. ಬಿಸಿಲು ಕುಣಿದು ಬೆವತಾಗ ಈಗ ಬಂದಾದ ಮಳೆಯ ಹದ. ಇದನ್ನು ಓದಿದಾಗ ನಮ್ಗೇನು ಅನ್ಸುತ್ತೆ? ನಾವು ಬಿಸಿಲನ್ನು ಕೂಡ ಒಂದು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ. ಬಿಸಿಲನ್ನು ಅನುಭವಿಸೋದು ಬೇರೆ, ಬಿಸಿಲಿನ ಸೌಂದರ್ಯವನ್ನ ಅನುಭವಿಸೋದು ಬೇರೆ, ಬಿಸಿಲಿನ ಅನುಭವವನ್ನ ನಮ್ಮದೇ ಒಂದು ವೈಯಕ್ತಿಕ ಅನುಭವವಾಗಿ ಪರಿಗಣಿಸಿಕೊಂಡು ನೋಡುವುದು ಬೇರೆ. ಇದು ನಮಗೆ ಅರ್ಥವಾಗ್ತಾ ಹೋಗುತ್ತೆ. ನಾನು ಹೇಳಿದ್ದಲ್ಲ, ಜೀವನದಲ್ಲಿ ಆದಿ ಅಂತ್ಯಗಳು ಇಲ್ಲ. ಬಹಳ ಮುಖ್ಯವಾದ ಒಂದು ಘಟನೆ ಇರಬಹುದು, ಬಹಳ ಮುಖ್ಯವಾದ ಒಂದು ಅನುಭವ ಇರಬಹುದು. ಆ ಅನುಭವವನ್ನ ನಾವು ಒಬ್ಬ ಲೇಖಕರಾಗಿ ಓದುಗನಿಗೆ ದಾಟಿಸಬೇಕಾದ್ರೆ ಅದಕ್ಕೊಂದು ಫ್ರೇಮ್ ವರ್ಕ್ ಬೇಕಾಗುತ್ತೆ. ಜೀವನದ ಮೇಲೆ ಅದು, ಆದರೆ ಜೀವನದಲ್ಲಿ ಇಲ್ಲದೆ ಇರೋ ಆದಿ ಮತ್ತು ಅಂತ್ಯ ಈ ಬರೆದ ಒಂದು ಸಣ್ಣ ಕಥೆಯಲ್ಲಿ ಅಥವಾ ಕಾದಂಬರಿಯಲ್ಲಿ ಇರುತ್ತೆ. ಆ ಅನುಭವವನ್ನ ನಾವು ಅದಕ್ಕೆ ಅಂದರೆ ಕಾಲವನ್ನ ಸಂಘಟಿಸ್ತಾ ಹೋಗ್ತೀವಿ. ಕಾವ್ಯದಲ್ಲಿ ಟೈಮ್ ಇದೆಯಲ್ಲ, ಅದೊಂದು ಸ್ಟ್ರಕ್ಚರ್ ಮಾಡ್ತೀವಿ. ಒಂದು ಟೈಮ್ನಲ್ಲಿ, ಒಂದು ನಿರ್ದಿಷ್ಟವಾದ ಟೈಮ್ನಲ್ಲಿ ಏನೇನೆಲ್ಲ ಆಯಿತು ಅದನ್ನ ಒಂದು ಕಡೆ ತಕೊಂಡ್ಬಂದು ಅದಕ್ಕೊಂದು ರೂಪವನ್ನು ಕೊಟ್ಟು ಅದಕ್ಕೆ ಪಾತ್ರಗಳು ಬೇಕಾಗುತ್ತೆ. ಒಂದು ಸಣ್ಣ ಕಥೆಗೆ ಏನೇನೆಲ್ಲ ಬೇಕು ಅದೆಲ್ಲ ಮಾಡ್ತೇವೆ. ಒಂದು ಕ್ರಿಯಾಕ್ಷೇತ್ರ, ಒಂದು ಸೆಟ್ಟಿಂಗ್ ಬೇಕು. ಸೆಟ್ಟಿಂಗ್ ಅಂದ್ರೆ ಕ್ರಿಯಾಕ್ಷೇತ್ರ, ಅದನ್ನ ನಡೆಯೋ ಜಾಗ ಆಗಬೇಕು, ಅದರಲ್ಲಿ ಪಾತ್ರಗಳು ಬೇಕು, ಆ ಘಟನೆಗೆ ಮುಖ್ಯವಾದ ಪಾತ್ರಗಳಾಗಬೇಕು. ಸಾಧ್ಯವಾದರೆ ಆ ಪಾತ್ರಗಳ ನಡುವೆ ಘಟನೆಗಳು ನಡಿಬೇಕು. ಒಂದು ಘರ್ಷಣೆ ಕೂಡ ನಡಿಬಹುದು ಪಾತ್ರಗಳ ನಡುವೆ, ಮಾನಸಿಕವಾಗಿ ಅಥವಾ ದೈಹಿಕವಾಗಿ, ಏನ್ ಬೇಕಾದ್ರೂ ಆಗ್ಬೋದು. ಇವೆಲ್ಲ ಒಂದು ಅನುಭವ ಬರಬೇಕಾದ್ರೆ ಅದು ಯಾವ ಟೆನ್ಸಲ್ಲಿ ಇರಬೇಕು? ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕಾ, ಪಾಸ್ಟ್ ಟೆನ್ಸಲ್ಲಿ ಇರಬೇಕು ಅಂತ, ಅಥವಾ ಫಸ್ಟ್ ಪರ್ಸನ್ ಅಲ್ಲಿ ಇರಬೇಕಾ, ಥರ್ಡ್ ಪರ್ಸನ್ ಅಲ್ಲಿ ಇರಬೇಕಾ? ಇವೆಲ್ಲ ಯೋಚನೆ ಒಂದು ಕಥೆ ಬರೆಯೋ ಕೊಟ್ಟಾಗ ನಿಮಗೆ ಇವೆಲ್ಲ ಗಮನಕ್ಕೆ ಬರುತ್ತೆ. ಇವೆಲ್ಲವನ್ನ ಯೋಚಿಸಿ ಇರುತ್ತೆ, ನಿಮಗೆ ಗೊತ್ತಿಲ್ಲದೇ ನೀವು ಯೋಚಿಸ್ತಾರೆ. ನನಗೆ ಎಲ್ಲೋ ಸಬ್ವೇನಲ್ಲಿ ಹೋಗುವಾಗ ಯಾವುದೋ ಒಂದು ಮುಖ ಕಾಣ್ತು ಅಂತ, ಆ ಮುಖದಿಂದಲೇ ನಮ್ಗೊಂದು ಕಥೆಯ ಒಂದು ಸ್ಫೂರ್ತಿ ಹುಟ್ಟಿದಾಗ ನಾವೇನ್ ಮಾಡ್ತೀವಿ? ಅದನ್ನ ನೋಡ್ತಾ 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 ಇದನ್ನ ಹೇಗೆ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇದು ಫಸ್ಟ್ ಪರ್ಸನ್ ಅಲ್ಲಿ, ಏಕೆಂದ್ರೆ ನನ್ನದೇ ಅನುಭವ, ಅದರಿಂದ ನಾನು ಅಂತಾನೆ ಹೇಳ್ಕೊಂಡ್ಬರ್ದ್ರೆ ಕತೆಗೆ ಯಾವ ಆದಾಮ ಆಗುತ್ತೆ, ಇದೆಲ್ಲ ಯೋಚನೆ ಆಗಿ ತಯಾರಾದಾಗ ಅದು ಓದಿಗಿನ ಮೇಲೆ ಬೀರುವ ಪರಿಣಾಮ ಹೇಗಿರುತ್ತೆ ಅಂತಂದ್ರೆ ಅವನೇ ಬರದಾಗಿರುತ್ತೆ. ಯಾಕೆಂದ್ರೆ ಅವನ ಜೀವನಕ್ಕೆ ತುಂಬಾ ದೂರವಾಗಿರೋಲ್ಲ. ಅರೆ, ನಾವು ಎಷ್ಟೋ ಸಲ ಒಂದು ಒಳ್ಳೆ ಕವನ ಓದಿದಾಗ ಅರೆ ನನಗೆ ಗೊತ್ತಿತ್ತಲ್ಲ, ನಾನು ಹೇಳೋದು ಗೊತ್ತಿಲ್ಲ, ನಾನು ಕವಿ ಆಗಿಲ್ಲದೆ ಇರೋದ್ರಿಂದ ನಾನು ಇದನ್ನು ಹೇಳಲಿಲ್ಲ. ನಮಗ್ ಗೊತ್ತಿತ್ತು ಅನುಭವ ಅಂತ. ನಾವು ಚಿಟ್ಟೆಯನ್ನು ನೋಡಿದ್ದೀವಿ, ಚಿಟ್ಟೆ ಹೇಗಿದೆ ಅಂತ ನಮಗ್ ಗೊತ್ತು. ಚಿಟ್ಟೆ ನೋಡಿದಾಗ, ಚಿಟ್ಟೆ ಬಗ್ಗೆ ಯಾರಾದ್ರೂ ಒಂದು ಕವನ ಬರೆದಾಗ ಅರೆ ಚಿಟ್ಟೆ ಇಷ್ಟು ಸುಂದರವಾಗಿದೆಯಲ್ಲ, ನಂಗೆ ಗೊತ್ತಿತ್ತಲ್ಲ ಇಷ್ಟು ಸುಂದರವಾಗಿ, ಈ ಶಬ್ದಗಳಿಂದ ಈ ಸೌಂದರ್ಯವನ್ನ ಈ ಕವಿ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾನಲ್ಲ, ಇದು ನನಗೆ ಗೊತ್ತಿತ್ತಲ್ಲ ಅನ್ಸುತ್ತೆ. ಇದು ಇನ್ನೊಂದು ಸಾಹಿತ್ಯ ಏನಪ್ಪ ಅಂತಂದ್ರೆ, ನಮ್ಮ ಜೀವನದಲ್ಲಿ ಏನೇನೋ ಅನುಭವಗಳಾಗುತ್ತೆ. ಕೆಲವು ಅನುಭವಗಳಿಗೆ ಅದರ ಅರ್ಥವೇ ನಮಗೆ ಗೊತ್ತಾಗಲ್ಲ. ಏನು ಅಂತಾರ, ಒಂದು ಮನಸ್ಸಿನ ಒಂದು ಬೇಗದಿ ಇರ್ಬೋದು, ಯಾವುದೋ ಒಂದು ದೃಶ್ಯವನ್ನು ನೋಡಿದಾಗ ಅದರಿಂದ ನೋಡಿದ ಪರಿಣಾಮದಿಂದ ನಿಮ್ಮಲ್ಲಿ ಹುಟ್ಟುವ ಒಂದು ಫೀಲಿಂಗ್ ಇರ್ಬೋದು. ಅದಕ್ಕೆ ಏನು ಅಂತ ಹೆಸರು ಹೇಳೋಕ್ಕಾಗಲ್ಲ. ಆ ಹೆಸರುಗಳನ್ನ ಅನುಭವ ಇರುತ್ತೆ, ಅನುಭವಕ್ಕೆ ಏನು ಒಂದು ಹೆಸರು ಬೇಕಾಗುತ್ತೆ. ಈ ಬೈಬಲ್ನಲ್ಲಿ ಓದಿದ್ರೆ ಆಡಮ್ ಅಂಡ್ ಈವ್ ಕತೆ ಗೊತ್ತಲ್ಲ, ಆಡಮನ್ನ ದೇವರು ತಗೊಂಡ್ಬಂದು ಆ ಈಡನ್ನ ತಂದಿಟ್ಬಿಟ್ಟ ಮೇಲೆ ಅವನು ಸುತ್ತ ನೋಡಿದ್ರೆ ಎಲ್ಲವೂ ಹೊಸ್ತೇನಂತೆ. ಅಲ್ಲಿ ನೋಡಿದ್ರೆ ಹಿಂಗೇನೋ ಒಂದಿದೆ ಅಂತ, ಗುಡ್ಡ ಅಂತ, ಅದಕ್ಕೊಂದು ಗುಡ್ಡ ಅಂತ ಒಂದು ಹೆಸರು ಕೊಟ್ಟು ಇಲ್ಲೇನೋ ಗೊತ್ತಾ ಇದೆ, ಇದು ಹೊಳೆ ಅಂತ. ಎಲ್ಲದಕ್ಕೂ ಕೂಡ ಆಡಮ್ ಹೆಸರುಗಳು ಕೊಡೋದಾಯ್ತು, ಅನುಭವ ಆಯ್ತು ಅವನಿಗೆ. ಅವನು ಒಂದು ಜಗತ್ತಿಗೆ ಬಂದ್ಬಿಟ್ಟಿದ್ದಾನೆ, ಎಲ್ಲಿ ಏನಿದೆ ಅಂತ ಗೊತ್ತು, ಎಲ್ಲವೂ ಈಗ ಕಾಣ್ತಾ ಇದೆ ಕಣ್ಣಿಗೆ, ಅವು ಏನು ಅಂತ ಹೇಳಕ್ ಬರ್ತಿದ್ವಿ. ಸೊ ಆಡಮ್ ಗಿವ್ ನೇಮ್ಸ್ ವಾಟ್ ಎವರ್ ಈ ಸಾ, ಎಲ್ಲದಕ್ಕೂ ಒಂದೊಂದು ಹೆಸರುಗಳು ಕೊಟ್ಟ. ಸಾಹಿತ್ಯ ಕೂಡ ಮನುಷ್ಯನಿಗೆ ಅಸಂಖ್ಯಾತವಾದ ಭಾವನೆಗಳಿದೆ, ಅಸಂಖ್ಯಾತ ಅನುಭವಗಳಿವೆ. ಅವೆಲ್ಲಕ್ಕೂ ಕೂಡ ಅವನು ಹೆಸರುಗಳನ್ನು ಕೊಡ್ತಾ ಇರ್ತಾನೆ. ಹೆಸರುಗಳನ್ನು ಕೊಟ್ಟಾಗ ಏನ್ ಮಾಡ್ತಾರೆ, ಅರೆ ಇದು ನನಗೂ ಗೊತ್ತು, ಇದು ನನಗೆ ಗೊತ್ತಿತ್ತು, ಆದ್ರೆ ಇದ್ರ ಹೆಸರು ನನಗೆ ಗೊತ್ತಿರಲಿಲ್ಲ. ಇದೊಂದು ಅನುಭವವನ್ನ ಒಂದು ತುಣುಕಾಗಿ ನೋಡುವ ಶಕ್ತಿ ನನಗೆ ಗೊತ್ತಿರಲಿಲ್ಲ. ಇದೇನೋ ಒಂದು ತುಣುಕು ಅಂತ ಅನಿಸ್ತೈತೆ, ಈ ತುಣುಕಿಗೆ ನಾನು ಒಂದು ಹೆಸರು
ಯಾಕೆ ಅಂತಂದ್ರೆ ಶಿವರಾಮ ಕಾರಂತರು ಕೊಟ್ಟಿದ್ದಾರೆ, ಗೋಪಾಲಕೃಷ್ಣ ಅಡಿಗರು ಕೊಟ್ಟಿದ್ದಾರೆ, ಕುವೆಂಪು ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದ ಇದು ನಮ್ಮ ಮನಸ್ಸಿಗೆ. ನಮಗೆ ಗೊತ್ತಿಲ್ಲುವಂತ ಎಷ್ಟೋ ಜೀವಗಳನ್ನು ನಾವು ಸಾಹಿತ್ಯದಲ್ಲಿ ನೋಡ್ತೀವಿ. ನಮ್ಮ ದಿನನಿತ್ಯದಲ್ಲಿ ನಾವು ಎಷ್ಟು ಜನ ಮೀಟ್ ಮಾಡಬಹುದು. ಆಫೀಸ್ಗೆ ಹೋದ್ರೆ ಅದೇ ಜನ, ಥಿಯೇಟರ್ಗೆ ಬಂದ್ರೆ ಅದೇ ಜನ ಇರ್ತಾರೆ, ಒಬ್ಬರಿಗೂ ನಮಗೂ ಸಂಪರ್ಕ ಇರಲ್ಲ. ಇಲ್ಲಿ ಎಷ್ಟೋ ವರ್ಷಗಳಿಂದ ನೀವು ಇದ್ದೀರಿ, ಎಷ್ಟು ಜನರಿಗೆ ನೀವು ಬ್ರಿಟಿಷರ ಜೊತೆ ನೇರ ಸಂಪರ್ಕ ಇದೆ, ಬಹಳ ಹತ್ತಿರವಾಗಿ ಅವ್ರು ನಿಮ್ಗೆ ಬಹಳ ಹತ್ತಿರವಾಗಿ ನಿಮಗೆ ಬಂದಿದ್ದೀವಿ. ನೀವು ಯೋಗೇಂದ್ರ ಮೇಲೆ ಕೈ ಹಾಕಿದಾಗ ಅವ್ರ ಮೇಲೆ ಕೈ ಹಾಕಕ್ಕಾಗಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಅಲ್ವಾ. ಹಾಗಾಗಿ ಆದರೆ ಬ್ರಿಟಿಷ್ ಜೀವನವನ್ನ ನೀವು ಸಾಹಿತ್ಯದ ಮೂಲಕ ಸಂಪೂರ್ಣವಾಗಿ ಅವ್ರ ಫೀಲಿಂಗ್ ಅನ್ನ ನಾವು ಅನುಭವಿಸ್ಬೋದು. ನೀವು ಡಿಕನ್ಸ್ ಅನ್ನು ಓದಿ, ಅಥವಾ ಇತ್ತೀಚಿನ ಎಷ್ಟೋ ಐರಿಷ್ ಮೊರ್ಡೋಗ್ ಅಂತ ಕಾದಂಬರಿಕಾರ್ತಿನ ಓದಿ, ನೀವು ಹೊಸ ಕಾದಂಬರಿಕಾರ್ತಿನ ಓದಿ, ನೀವು ಹೊಸ ಕವಿತೆಗಳನ್ನ ಓದಿ, ಟಾಮ್ ಗನ್ ಅಥವಾ ಸಿಲ್ವಿಯಾ ಪ್ಲಾತ್ ಕಂಡ ಇದ್ದಾರೆ, ಟೆಡ್ ಹ್ಯೂಸ್, ಈ ಥರ ಕವಿಗಳಿಂದ ನೀವು ಓದ್ತಾ ಇದ್ರೆ ಅವ್ರ ಭಾಷೆ ಅಷ್ಟೇ ಬೇರೆಯಾಗಿರುತ್ತೆ ಹೊರತು ಅವರು ಮನುಷ್ಯರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸಾಹಿತ್ಯ ಇರೋದು ಮನುಷ್ಯರ ಬಗ್ಗೆನೇ. ಸಾಹಿತ್ಯದಲ್ಲಿ ಒಂದು ಕತೆ ಒಂದು ಮರದ ಮೇಲೆ ಇದ್ರೂ ಕೂಡ ಆ ಮರವನ್ನ ಮನುಷ್ಯನ ಕಣ್ಣಿಂದಲೇ ನೋಡಿರ್ತೇವೆ, ಮರದ ಕಣ್ಣಿಂದ ಒಂದು ಮರ ನೋಡುವಂಥದ್ದು ಇರಲೇ ಇಲ್ಲ. ಇದಕ್ಕೆ ಸಾಹಿತ್ಯದಲ್ಲಿ ತುಂಬಾ ಚಳವಳಿಗಳಾಗಿವೆ. ಎಷ್ಟು ಚಳವಳಿಗಳಾಗಿವೆ ಅಂತಂದ್ರೆ, ಕಳೆದ 50 ವರ್ಷಗಳ ಹಿಂದೆ ನ್ಯೂ ರೋಮನ್ ಅಂತ ಹೇಳ್ಬಿಟ್ಟು ಫ್ರಾನ್ಸ್ನಲ್ಲಿ ನ್ಯೂ ನಾವಲ್ ಅಂತ ಒಂದು ಪಂಥ ಹುಟ್ಕೊಳ್ತದೆ. ಆ ಪಂಥದ ಪ್ರಕಾರ ನಾವು ವಸ್ತುಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗ್ರಹಿಸಬೇಕು, ನೋಡ್ತಾ ಇರಬೇಕು ಅಂತ. ಅಲ್ಲಿ ಕೂತ್ಕೊಂಡು ಒಬ್ಬ ಬರೀತಾನೆ, ಒಂದು ಕಿಟಕಿ ಹತ್ರ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಆ ರೋಡಲ್ಲಿ ಯಾರ್ಯಾರು ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನೂ ನೋಡ್ತಾ ಇದ್ದು ಅವನಿಗೆ ಬಿದ್ದದ ಒಂದು ಇಂಪ್ರೆಷನ್ಸ್ ಅನ್ನ ಬರೆದಿಟ್ಟ. ನಾವು ಅದೇ ರಸ್ತೆಯಲ್ಲಿ ಓದ್ತಾ ಇರ್ತೀವಿ, ದಿನವೂ ಓಡಾಡ್ತಾ ಇರ್ತೀವಿ. ಆ ರಸ್ತೆಯಲ್ಲಿ ಏನಿದೆ ಅನ್ನೋದನ್ನ ನಾವು ಕಣ್ಣು ನೋಡಿರುತ್ತೆ, ಅದನ್ನ ಮನಸ್ಸು ಗ್ರಹಿಸಿರೋಲ್ಲ. ಸಾಹಿತ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ನೋಡಿದ ಆದರೆ ಗಮನಿಸಿರದ ರಸ್ತೆಯನ್ನ ಸಾಹಿತ್ಯ ನಮಗೆ ತಂದು. ನೀವು ಫ್ರೆಂಚಿನ ಆ ಲೇಖಕನನ್ನು ಓದಿದಾಗ ಅವನ ಮುಖ್ಯ ಕೃತಿಗಳನ್ನ, ಒಂದು ಬೀಚ್ ಮೇಲೆ ಒಂದು ಕತೆ ಬರೆದಿದ್ದಾನೆ. ನಾವೆಲ್ಲರೂ ಬೀಚ್ ನೋಡಿರ್ತೀವಿ, ಆದರೆ ಬೀಚಲ್ಲಿ ಏನೇನಾಗತ್ತೆ, ಹೇಗೆ ಕಾಣುತ್ತೆ, ಮತ್ತೆ ಬಿಸಿಲು ಬಿದ್ದಾಗ, ಬಿಸಿಲು ಕಡಿಮೆ ಆದಾಗ, ಕತ್ಲಿಗೆ ತಿರುಗ್ತಾ ಇರೋವಾಗ ಬೀಚ್ ಹೆಂಗೆ ಕಾಣುತ್ತೆ, ಆ ಬಣ್ಣಗಳು ಬದಲಾಗ್ತಾ ಹೋಗುತ್ತೆ. ಇದನ್ನ ಒಬ್ಬ ಕವಿ ಅಥವಾ ಕಥೆಗಾರ ಗಮನಿಸ್ತಾ ಇರ್ತಾನೆ. ಬದುಕನ್ನ ನಾವು ಕೂಡ ನೋಡ್ಲಿಕ್ಕೆ ಇದೊಂದು ದಾರಿ ನಮಗೆ ಮಾಡಿಕೊಡುತ್ತೆ. ಇದು ಜೀವನ ಅಂತ ಅನ್ಕೊಡುತ್ತೆ. ಅರ್ಧ ಗಂಟೆ ಆಯ್ತು ಅನ್ಕೊಂಡಿದ್ದೀವಿ. ಈಗ ನಾವು ಮಾತಿದ್ರೆ ನೀವೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ನನಗೆ ಗೊತ್ತಿದ್ರೆ ಹೇಳ್ತೀನಿ. ಸ್ವಲ್ಪ ಜೋರಾಗಿ ಕೇಳಿ. ಸಾರಿ, ನಿಮ್ಮ ಅಗಾಧವಾದ ಜ್ಞಾನದಿಂದ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಅಗಾಧ ಇದಿಲ್ಲ. ಒಂದು ಪ್ರಶ್ನೆ ಸರ್, ನೀವು ಇಂಗ್ಲಿಷ್ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಹೇಗೆ ಬೆಳೀತು ಅಂತ ಹೇಳ್ತೀವಿ. ಬಟ್ ನಮ್ಮ ವೇದ ಪುರಾಣಗಳು, ವಚನ ಸಾಹಿತ್ಯ ಮತ್ತೆ ಕಾಳಿದಾಸ ಅವರು ಅಂದ್ರೆ ಸಂಸ್ಕೃತದಿಂದ ಪ್ರಭಾವ ಏನಿತ್ತು, ಅದು ಹೇಗೆ ಅಂದ್ರೆ ಸಾಹಿತ್ಯ ಮಾಡ್ತು ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಬಹುಶಃ ನಾವು ನೋಡ್ತಾ ಇರೋದು ಕುವೆಂಪು ಅವರಿರ್ಬೋದು, ಬೇಂದ್ರೆ ಅವರಿರ್ಬೋದು, ಮತ್ತೆ ಮಾಸ್ತಿ ವೆಂಕಟೇಶ್ ಇರ್ಬೋದು. ಬಟ್ ನಾವು ನಮ್ಮ ಒಂದು ಸಾಹಿತ್ಯ ಅಥವಾ ಹಿಸ್ಟ್ರಿ ನೋಡಿದ್ರೆ ಹೇಗೆ ನಾವು ಅಂದ್ರೆ ಅಗಾಧವಾದ ಸಾಹಿತ್ಯ, ಕಾಳಿದಾಸರ ಮೇಲೆ ಪುಸ್ತಕ ಇರ್ಬೋದು, ಅದರಿಂದ ಏನ್ ಪ್ರಭಾವ ಬೀರ್ತು, ಹೇಗೆ ನಮ್ಮ ರಚನಾಕಾರರಿಗೆ ಅದು ಇದಾಯ್ತು ಅಂತ. ಮತ್ತೆ ನಮ್ಮ ಭಾರತದ ಒಂದು ದೈವಿ ಏನಿದೆ ಸ್ಪಿರಿಚುಯಾಲಿಟಿ ಅದು ಹೇಗೆ ಪ್ರಭಾವ ಬೀರ್ತು ಅಂತ ಮಂಕುತಿಮ್ಮನ ಕಗ್ಗಾಯ. ಸೊ ಅಗಾಧವಾದ ಒಂದು ಸಾಹಿತ್ಯ. ನೀವು ಮಂಕುತಿಮ್ಮನ ಕಗ್ಗಾಯ ತಗೊಂಡ್ರೆ ಇಟ್ ಈಸ್ ಲೈಕ್ ಅ ಬಿಗ್ ಎಪಿಕ್ ಅಂತಾನೆ ಹೇಳ್ಬೋದು. ಸೊ ಹೇಗೆ ಅದು ಪ್ರಭಾವ ಬೀರ್ತು, ಮತ್ತೆ ಎಸ್.ಎನ್. ಭೈರಪ್ಪ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ. ಅವರು ತುಂಬಾ ಎಷ್ಟು ದೊಡ್ಡ ಪ್ರಶ್ನೆ ಕೇಳ್ತೀರ. ನೋಡಿ ಸರ್, ನಾವು ಅರ್ಧ ಬೆಂಗಳೂರಲ್ಲಿ ಇರ್ತಾರೆ,
ಇದು ಸರ್ ನಿಮಗೆ ಇಷ್ಟು ಪ್ರಶ್ನೆ ಕೇಳ್ತಾರೆ. ಅವ್ರು ಮಾರಾಡಿದ ದುಡ್ಡಷ್ಟೇ ವಾಪಸ್. ಭಾರತದಲ್ಲಿ ಅದರಲ್ಲಿ ಸಂಸ್ಕೃತ ಸಾಹಿತ್ಯಕ್ಕೆ ನಮಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ವ್ಯಾಸನ ಅಥವಾ ವಾಲ್ಮೀಕಿಯ ವರ್ಷ ಯಾವುದು ನಿಖರವಾಗಿ ನಮಗೆ ಗೊತ್ತಿಲ್ಲ, ಅದು ಸಾವಿರಾರು ವರ್ಷಗಳ ಹಿಂದೆ. ನಮ್ಮ ವೇದಗಳಿಗೆ ಎಷ್ಟು ಹಳೆಯ ಇತಿಹಾಸ, ಸಾವಿರಾರು ವರ್ಷ ಅಲ್ವಾ. ಅದರ ಸಂಸ್ಕೃತ ರಾಮಾಯಣ ಮಹಾಭಾರತಗಳು ಅಥವಾ ವೇದಗಳ ಇದು ಕೂಡ ನಮ್ಮಲ್ಲಿ ಶ್ರುತಿ ಮತ್ತು ಸ್ಮೃತಿ ಅಂತ ಹೇಳ್ತಾರಲ್ಲ. ಶ್ರುತಿ ಸ್ಮೃತಿಯಾಗಿದೆ ಯಾವಾಗ ಅದನ್ನ ಬರ್ದಿಟ್ಟಾಗ ಅಲ್ವಾ, ಸ್ಮೃತಿಯಾಗಿದೆ. ಮತ್ತೆ ಕೆಲವು ಅನಿರ್ವಚನೀಯ ದೇವರದ್ದು ಯಾವುದು ಅವೆಲ್ಲ ಅನಿರ್ವಚನೀಯ, ಆ ಅನಿರ್ವಚನೀಯನ್ನ ವಚನೀಯವಾಗಿ ನಾವು ಪರಿಗಣಿಸಿ. ಇವೆಲ್ಲ ಸಾವಿರಾರು ವರ್ಷಗಳ ಹಿಂದಿನ ಕಥೆ. ಇಂಗ್ಲಿಷ್ ಸಾಹಿತ್ಯಕ್ಕೆ ಬಂದಾಗ 14ನೇ ಶತಮಾನದಲ್ಲಿ ಇಂಗ್ಲಿಷ್ ಒಂದು ಕಾಡು ಜನರ ಭಾಷೆ ಆಗಿತ್ತು. ಅದು 2 ಶತಮಾನಕ್ಕೆ ಮುಂಚೆನೆ ಕನ್ನಡದಲ್ಲಿ ಒಂದು ಸಾಮಾಜಿಕ ಚಳವಳಿಯೇ ಆಗ್ಬಿಟ್ಟಿತ್ತು. ಬಸವಣ್ಣ, ಅಕ್ಕಮಹಾದೇವಿ, ಶಿವಶರಣರು ಎಲ್ಲ ಇದ್ರಲ್ಲ. ಏನದು ಅವರು ಯೋಚನೆ ಮಾಡಿದ ಅನುಭವ ಮಟ್ಟದಲ್ಲಿ ಡಿಸ್ಕಸ್ ಮಾಡಿದ ಯಾವುದು ಈ ಪ್ರಾಪಂಚಿಕ ಸುಖ ದುಃಖಗಳನ್ನ. ಯಾವತ್ತು ಮಾರ್ಕ್ಸ್ ಏನೇನು ತನ್ನ ಸಿದ್ಧಾಂತಗಳ ಮೂಲಕ ಏನೇನು ಈ ಮನುಷ್ಯ ಕುಲಕ್ಕೆ ಏನೇನು ಒಳ್ಳೇದಾಗಬೇಕು ಅದನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು, ಅದನ್ನ ಬೇರೊಂದು ರೀತಿಯಲ್ಲಿ ಕನ್ನಡದಲ್ಲಿ 12ನೇ ಶತಮಾನದಲ್ಲೇ ಮಾಡಿ ಐತಿಹಾಸಿಕ ನೋಡಿದಾಗ. ಆದ್ರೆ ನಮ್ಮಲ್ಲಿ ರಾಮಾಯಣ ಮಹಾಭಾರತಗಳು ಮಹಾಕಾವ್ಯಗಳಾಗಿವೆ. ಋಗ್ವೇದದ ಮಂತ್ರಗಳು ಕೂಡ ಒಂದು ರೀತಿಯ ಕಾವ್ಯವೇ. ನಮ್ಮಲ್ಲಿ ಇಂಗ್ಲಿಷ್ ಸಾಹಿತ್ಯ ಬರೋವರೆಗೆ, ಇಂಗ್ಲಿಷ್ ಪ್ರಭಾವ ಆಗುವವರೆಗೆ ಎಲ್ಲವನ್ನೂ ಕೂಡ ಬರೀತಾ ಇದ್ದಿದ್ದು ಕಾವ್ಯ ರೂಪದಲ್ಲಿ. ಸಣ್ಣ ಕಥೆನ ಗದ್ಯ ಅಂತ ಪ್ರಶ್ನೆ ಇರಲೇ ಇಲ್ಲ ನಮ್ಮಲ್ಲಿ ಎಲ್ಲವೂ ಕೂಡ ಕಾವ್ಯ ಇತ್ತು. ಅನೇಕ ಆಯುರ್ವೇದಕ್ಕೆ ಸಂಬಂಧಿಸಿದಂಥ ಕೆಲವು ಗ್ರಂಥಗಳಿದ್ವು, ಡಿಕ್ಷನರಿಗಳಿವು. ಮಂಗರಾಗ ನಿಘಂಟು ಅಂತ ಓದಿದರೆ ಆ ಪದಕ್ಕೆ ಅರ್ಥವೂ ಕೂಡ ಪದ್ಯ ರೂಪದಲ್ಲೇ ಇದ್ದಿತ್ತು. ಎಲ್ಲವೂ ಪದ್ಯ ರೂಪದಲ್ಲಿ, ಹಳೆಗನ್ನಡದಲ್ಲಿತ್ತು, ನಡುಗನ್ನಡದಲ್ಲಿತ್ತು, ಹೊಸಗನ್ನಡ ಆರಂಭ ಭಾಗದಲ್ಲೂ ಕೂಡ ಆ ಪದ್ಯ ರೂಪದ ಕಾವ್ಯ ಇದ್ದಿತ್ತು. ಅದರಿಂದ ಏನಾಯ್ತು ನಮಗೆ ಅಂತಂತಂದ್ರೆ, ಅವು ಬಹುದೊಡ್ಡ ಗ್ರಂಥಗಳು, ಇವ್ರದ್ದು ನಮಗೆ ಪವಿತ್ರ ಗ್ರಂಥಗಳು, ವೇದಗಳು ಅವೆಲ್ಲ. ರಾಮಾಯಣ ಮತ್ತು ಮಹಾಭಾರತಗಳು ಬಹುಶಃ ಶೇಕ್ಸ್ಪಿಯರ್ ಆದಮೇಲೆ ಅಥವಾ ಆದಮೇಲೆ ಆ ಮಟ್ಟದಲ್ಲಿ ಮನುಷ್ಯನ ಬಗ್ಗೆ ಯೋಚನೆ ಮಾಡಿದವನು, ರಾಮಾಯಣ ವ್ಯಾಸ ವಾಲ್ಮೀಕಿಯರು ಯೋಚನೆ ಮಾಡಿದವನು ಬಹುಶಃ ಶೇಕ್ಸ್ಪಿಯರ್ ಅಂತ ನಾನು ಅನ್ಕೊಂಡಿದ್ದೀನಿ. ಶೇಕ್ಸ್ಪಿಯರ್ 16ನೇ ಶತಮಾನ ಅಂತ ಇಟ್ಕೊಳ್ಳಿ. ಅದಕ್ಕೆ ಹಿಂದೆ ಶತಮಾನಗಳ ಹಿಂದೆನೆ ಒಂದು ಮಹಾಕಾವ್ಯ ನಮ್ಮಲ್ಲಿ ಬಂತು ಅಂತಂದ್ರೆ ನೀವು ಲೇಟ್ ಮಾಡ್ತಾ ಹೋಗ್ಬೇಕು. 1950ರಲ್ಲಿ ಪ್ಯಾರಿಸಲ್ಲಿ ಥಿಯೇಟರ್ನಲ್ಲಿ ಒಂದು ಚಳವಳಿ ಆಯಿತು. ಅದೇನಪ್ಪ ಅಂದರೆ ಥಿಯೇಟರ್ ಆಫ್ ದಿ ಅಬ್ಸರ್ಡ್ ಅಂತ, ಅಸಂಗತ ನಾಟಕಗಳು ಅಂತ ನಮ್ಮ ಕನ್ನಡದಲ್ಲೂ ಒಂದಷ್ಟು ಜನ ಬರುತ್ತೆ. ಆ ಅಸಂಗತತೆಯ ಮೂಲ ಅಂತ ಎಕ್ಸಿಸ್ಟೆನ್ಷಿಯಲಿಸಮ್ನಲ್ಲೂ ಅದು ಬಂತು. ಅಂದರೆ ಅಸ್ತಿತ್ವವಾದ ಅಂತ ನೀವು ಕರಿತೀವಿ, ಅದರ ಮನುಷ್ಯನ ಸ್ಥಿತಿಯ ಬಗ್ಗೆ, ಇವತ್ತಿನ ಸ್ಥಿತಿ ಬಗ್ಗೆ ಬಹಳ ಚಿಂತನೆಗಳು ಬಂತು. ಇವಾಗ ಸೂಕ್ಷ್ಮ ಹೋಗ್ತಾ ಇದ್ದಾರೆ. ಇವತ್ತು ಮಹಾಭಾರತನ ಓದಿ. ಮಹಾಭಾರತದಲ್ಲಿ ವ್ಯಾಸ ಆ ಕಾಲದಲ್ಲೇ ಈ ಕಾನ್ಸೆಪ್ಟ್ಗಳನ್ನ ಗ್ರಹಿಸಿದ್ದಾನೆ ಅನ್ನೋದಕ್ಕೆ ಆ ಮಹಾಭಾರತದ ಕಥೆಯೇ ಸಾಕು. 4 ವರ್ಷ ವನವಾಸ ಮಾಡಿದ್ರು, ಯುದ್ಧ ಮಾಡಿದ್ರು, ದೇಶ ಮಾಡಿದ್ರು, ಎಲ್ಲರೂ ಸತ್ರು. ಕೊನೆಗೆ ಒಬ್ಬ ಧರ್ಮರಾಯ ಅವನು ಸತ್ತ. ಏನು ಸಾಧಿಸಿದ್ರಪ್ಪ ಅಂತಂದ್ರೆ ಏನೂ ಸಾಧಿಸ್ಲಿಲ್ಲ. ಎಲ್ಲವೂ ಸಾಧಿಸಿದ್ರು ಕೂಡ ಇದು ಮನುಷ್ಯನ ಸ್ಥಿತಿ ಅನ್ನೋದನ್ನ ಕಮು, ಕಾಫ್ಕ, ಸಾರ್ತ್ರ್ ಇವರೆಲ್ಲರೂ ಕೂಡ 20ನೇ ಶತಮಾನದಲ್ಲಿ ಗ್ರಹಿಸಿ ಅದಕ್ಕೊಂದು ಥಿಯರಿ ಮಾಡಿದ್ರು. ನಮ್ಮಲ್ಲಿ ಆ ಥಿಯರಿಗಳು ಮಾಡಲಿಲ್ಲ. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇರೋರು ಪ್ರತಿಯೊಂದನ್ನು ಥಿಯರಿ ಮಾಡಿದ್ರು. ಎಲ್ಲವನ್ನು, ಪ್ರತಿಯೊಂದು ಅನುಭವವನ್ನು ಕೂಡ ಅದಕ್ಕೊಂದು ಥಿಯರಿ ಮಾಡಿದ್ರು. ಆ ಥಿಯರಿಗಳು ಮಾಡಿದ್ರಿಂದಲೇ ಫ್ರಾಯ್ಡ್ ಅಂತ ಒಬ್ಬ ಸೈಕಾಲಜಿಸ್ಟ್ ಕೂಡ ಬರೋಕ್ ಸಾಧ್ಯ. ಅದನ್ನ ಥಿಯರಿ ಮಾಡಿ ನೋಡೋದಕ್ಕೋಸ್ಕರ ಥಿಯರಿ ಮಾಡಿದ್ರು. ನಮ್ಮಲ್ಲಿ ಸಿದ್ಧಾಂತಗಳೆಲ್ಲ ಮಾಡಲಿಲ್ಲ. ಆದ್ರೆ ನಮ್ಮಲ್ಲಿ ಫಿಲಸಾಫಿಕಲಿ ನಮ್ಮಲ್ಲಿ ದರ್ಶನಗಳಿದ್ದು, ಆ ದರ್ಶನಗಳು ಒಂದು ರೀತಿಯ ಫಿಲಸಾಫಿಕಲ್ ಇತ್ತು. ಜನಸಾಮಾನ್ಯರಿಗೆ ಬರ್ತಾನೆ ಇರಲಿಲ್ಲ. ನಮ್ಮಲ್ಲಿ ಒಂದು ವರ್ಗ ಆಯಿತು. ಆ ವರ್ಗ ಸಂಸ್ಕೃತವನ್ನು ಕಲಿಬೇಕಾಯಿತು. ಕಲಿತಿದ್ರಿಂದ ಅವರು ರಾಮಾಯಣ ಮಹಾಭಾರತ ಜೊತೆಗೆ, ಪುರಾಣಗಳ ಜೊತೆಗೆ
ವೇದಗಳ ಜೊತೆಗೆ ಈ ದರ್ಶನಗಳನ್ನು ಕೂಡ ಓದ್ತಾ ಇದ್ರು, ಅವರು ಪರಸ್ಪರ ಡಿಸ್ಕಸ್ ಮಾಡ್ತಾ ಇದ್ರು. ಆದರೆ ಇನ್ನೊಂದು ಪರಂಪರೆ ನಮ್ಮಲ್ಲಿ ಶುರುವಾಯಿತು. ಅದೇನು ಅಂತಂದ್ರೆ ರಾಮಾಯಣದ ಮತ್ತು ಮಹಾಭಾರತದ ಕಥೆಗಳನ್ನು ಕಥಾರೂಪದಲ್ಲಿ ಬಾಯಿಂದ ಬಾಯಿಗೆ, ನಮ್ಮ ಜಾನಪದರು ಏನು ಸುಮ್ಮನೆ ಕೂತಿರ್ಲಿಲ್ಲ, ಬಾಯಿಂದ ಬಾಯಿಗೆ ಅವು ಕಥೆಗಳಾಗಿ ನಮಗೆ ಅದು ಬಂತು. ಈಗ ಭಾರತದಲ್ಲಿ ನಾವು ಭಾರತೀಯರಾಗಿ ಸೀತೆ ಅಂತ ಒಂದು ಹೇಳಿದ್ರೆ ನಾವು ರಾಮಾಯಣ ಓದ್ಬೇಕಾಗಿಲ್ಲ. ಸೀತೆ ಯಾರು ಅಂತ ನನಗೆ ಗೊತ್ತು, ಅವಳು ರಾಮನ ಹೆಂಡತಿ ಅಂತ ಇದ್ದಾಳೆ, ರಾಮನಿಂದ ಅವಳಿಗೆ ಎಷ್ಟು ತೊಂದರೆ ಆಯ್ತು, ಇದೆಲ್ಲ ನಮ್ಗೆ ತಕ್ಷಣ ಗೊತ್ತಾಗ. ಇದು ಜನಮಾನಸದಲ್ಲಿ ಅಚ್ಚಾಗಿರುವಂತಹ ಸಾಹಿತ್ಯ. ಇದನ್ನು ನಾವು ಗೌರವಿಸ್ತೀವಿ. ನಮಗೆ ಪವಿತ್ರ, ವೇದ ಪವಿತ್ರ, ಅದು ಪವಿತ್ರ. ಎಷ್ಟು ಪವಿತ್ರ ಅಂತಂದ್ರೆ ನಾವು ಅದರ ಹತ್ರ ಹೋಗಲ್ಲ, ನಮಗೆ ಪುರೋಹಿತರು ಬೇಕಾಗುತ್ತೆ. ನಾವು ಹತ್ರ ಹೋಗಲ್ಲ, ಪುರೋಹಿತರು ಬೇಕಾಗುತ್ತೆ. ಅವ್ರು ಹೇಳಿದ್ದೇ ನಮಗೆ ವೇದವಾಕ್ಯ. ಅವರು ತಪ್ಪಾಗಿ ಹೇಳಿರಲ್ಲ ಅಂತ ಏನ್ ಗ್ಯಾರಂಟಿ ನಿಮಗೆ? ಅದೊಂದು ಮಿಸ್ಇಂಟರ್ಪ್ರಿಟೇಷನ್ ಕೂಡ ಆಗಿರ್ಲಿಕ್ಕೆ ಸಾಧ್ಯ. ಅದನ್ನು ಕೂಡ ನಾವು ಗ್ರಹಿಸಿರ್ತೀವಿ, ತಪ್ಪಾಗಿಯೇ ಗ್ರಹಿಸಿರ್ತೀವಿ. ಆದ್ರೆ ಏನು ಒಂದಿದೆ, ಆದರೆ ನಾನು ಒಂದು ಮಾತು ಏನು ಹೇಳ್ತೀನಿ ಅಂದ್ರೆ, ಇಂಗ್ಲಿಷ್ ಸಾಹಿತ್ಯದ ಓದಿನಿಂದ, ಅದರ ಪ್ರಭಾವದಿಂದ ನಮ್ಮಲ್ಲಿ ಏನಾಯ್ತು ಅಂತಂದ್ರೆ, ನಮ್ಮಲ್ಲಿ ಏನೇನಿಲ್ಲ ಅಂತ ಕಂಡಿದ್ವಿ, ಅದನ್ನ ನಾವು ಬರಮಾಡ್ಕೊಂಡ್ವಿ. ನಾನು ಮೊದಲೇ ಹೇಳಿದೆ, ಅದನ್ನು ಫಾರ್ಮ್ಗಳಾಗಿ ನಾವು ಸ್ವೀಕರಿಸಿದ್ದೇವೆ ಹೊರತು ಅದರಲ್ಲಿರುವ ಜೀವನ ಎಲ್ಲ ಸಂಪೂರ್ಣ ನಮ್ಮದೇ. ನೀವು ಕಾರಂತರ ಕಾದಂಬರಿಗಳಲ್ಲಿ ಬರುವಂತ ಪಾತ್ರಗಳಿದೆಯಲ್ಲ, ಒಬ್ಬ ಲಚ್ಚ ಇರ್ಬೋದು, ಯಶವಂತರಾಯ ಇರ್ಬೋದು, ಈ ಥರದ ಯಾವುದೇ ಪಾತ್ರಗಳು ಬ್ರಿಟಿಷ್ ಸಾಹಿತ್ಯದಲ್ಲಿ ನಿಮ್ಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ. ನಾನು ಇನ್ನೊಂದು ಮಾತು ಮೊದಲೇ ಹೇಳಿದ್ನಲ್ಲ, ಬೇಂದ್ರೆ, ಅದಕ್ಕೆ ಮತ್ತೆ ಆಮೇಲೆ ಬರ್ತೇನೆ. ಇವೆಲ್ಲ ಬಂತು. ಅದ್ರ ಜೊತೆಗೆ ನಮಗೆ ಅನುಕೂಲ ಆಗಿದ್ದನ್ನು ಕೂಡ ನಾವು ಮರಿಬಾರ್ದು. ಏನಾಯ್ತು, ನಮ್ಮ 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 ಇಡೀ ಭಾರತದ ಒಂದು ರೀತಿಯ ಸಮಾಜ ಸಂಪೂರ್ಣವಾಗಿ ಬದಲಾಗಲಿಕ್ಕೆ ನಮಗೆ ಇಂಗ್ಲಿಷ್ ವಿದ್ಯಾಭ್ಯಾಸ ನೆರವಾಯಿತು. 18ನೇ ಶತಮಾನದ ಅಂತ್ಯದವರೆಗೆ ನಮ್ಮಲ್ಲಿ ಸತಿ ಪದ್ಧತಿ ಇತ್ತು. ಗಂಡ ಸತ್ರೆ ಹೆಂಡತಿ, ಗಂಡ ಸತ್ರೆ ಹೆಂಡತಿನ ಚಿತೆಗೆ ದೂಡು ಅಂತ, ಅದು ಸಮಾಜ ಸರಿ ಅಂತ ಕೊಡ್ತಾ ಇದ್ರು. ಅದನ್ನ ರಾಜಾರಾಮ್ ಮೋಹನ್ ರಾಯ್ ಇವತ್ತು ಅವರ ಒಂದು ಸ್ಟ್ಯಾಚ್ಯೂ ನೋಡಿ, ಇದೇ ಬ್ರಿಸ್ಟಲ್ನಲ್ಲಿ ನೋಡಿದೆ ನಾನು. ಅಂಥವ್ರು ಹೋರಾಡಿದ್ರು. ಹೋರಾಡಕ್ಕೆ ಸ್ಫೂರ್ತಿಯಾಗಿದ್ದು ಹೇಗೆ? ಇಲ್ಲಿನ ವಿದ್ಯಾಭ್ಯಾಸದಿಂದ. ಇಲ್ಲಿ ಆ ಥರದ ಮೂಢನಂಬಿಕೆಗಳಿಲ್ಲ, ಇವು ಇರಬಾರ್ದು, ಇವು ಒಳ್ಳೇದಲ್ಲ, ಮನುಷ್ಯರಿಗೆ ಒಳ್ಳೇದಲ್ಲ ಅನ್ನೋದನ್ನು ಗ್ರಹಿಸಿಕೊಂಡ್ರು. ಅದೇ ರೀತಿ ಅನೇಕ ಇದಾಯ್ತು. ನಮ್ಮ ಪಾರ್ಲಿಮೆಂಟ್ ಇವತ್ತು ನೋಡಿ, ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮ್, ನಮ್ಮ ನ್ಯಾಯಾಂಗ ವ್ಯವಸ್ಥೆ ತಗೊಳ್ಳಿ, ನಮ್ಮ ಪತ್ರಿಕಾ ವ್ಯವಸ್ಥೆ ತಗೊಳ್ಳಿ, ಇವೆಲ್ಲವೂ, ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ನೂ ಹಾಗೇ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೇನು ಕೂಡ ಹಾಗೇ ಇದೆ. ಎಲ್ಲನೂ ವ್ಯವಸ್ಥೆಯ ಕೆಳಗೆ ಒಂದು ಮಾನವೀಯ ದೃಷ್ಟಿ ಕೂಡ ಇದೆ. ಅದೇ ವ್ಯವಸ್ಥೆ ನಾವು ಫಾಲೋ ಮಾಡ್ತಾರೆ. ನಮ್ಮಲ್ಲಿ ಮಾನವೀಯ ವ್ಯವಸ್ಥೆ ಕಡಿಮೆ ಆಗಿದೆ, ಇಷ್ಟಿಲ್ಲ. ಆ ಮಾನವೀಯ ದೃಷ್ಟಿಕೋನ ಇಷ್ಟಿಲ್ಲ. ನಾವು ಬೆಳೀತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. 75 ವರ್ಷ ಒಂದು ದೇಶದ ಇತಿಹಾಸದಲ್ಲಿ 75 ವರ್ಷ ತುಂಬಾ ದೊಡ್ಡದೇನಲ್ಲ. ಅದರಿಂದ ನಾವಿನ್ನು ನಮ್ಮದು ಎವಾಲ್ವಿಂಗ್ ಡೆಮಾಕ್ರಸಿ. ಆದರೆ ಡೆಮಾಕ್ರಸಿ ಅಂತದ್ದು ಗ್ರೀಕರ ಕಾಲದಲ್ಲಿ ಡೆಮಾಕ್ರಸಿ ಇತ್ತು. ಪ್ರಪಂಚದಲ್ಲಿ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆಯನ್ನ ಸೃಷ್ಟಿಸಿದವರು ಮೊಟ್ಟ ಮೊದಲಿಗೆ ಏನ್ಷಿಯಂಟ್ ಗ್ರೀಕ್. ಅಲ್ಲಿ ಎಂತವ್ರು ಎಲ್ಲ ಸಾಫೋಕ್ಲೀಸ್, ಯೂರಿಪಿಡಿಸ್, ದೊಡ್ಡ ದೊಡ್ಡ ಫಿಲಾಸಫರ್ಸ್ ಎಲ್ಲ ಬಂದ್ಬಿಟ್ರಲ್ಲ, ಪ್ಲೇಟೋ, ಅರಿಸ್ಟಾಟಲ್ ಎಲ್ಲ ಬಂದ್ರಲ್ಲ. ಅವರ ಜೀವನ ಬಹಳ ಅತ್ಯುತ್ತಮ. ಇವತ್ತು ನಾವು ಆ ಚರಿತ್ರೆಯನ್ನು ಓದುವಾಗ ಬಹಳ ಅದ್ಭುತವಾದ ಕಾಲದಲ್ಲಿ ಅವರು ಬದುಕಿದ್ರು, ಸೃಷ್ಟಿಶೀಲವಾಗಿದ್ರು ಅಂತ ನಮ್ಗನ್ಸುತ್ತೆ. ಎಂಥ ಡೆಮೋಕ್ರಸಿ ಅಲ್ಲಿ ಇದ್ರಬಹುದು ಅಂತ ನಾವು ಕರುವಿನಿಂದ ಮಾತಾಡ್ಬೋದು. ಆದರೆ ಇನ್ನೊಂದನ್ನು ನಾವು ಮಾಡ್ತೀವಿ, ಅವರ ಸಾಮಾಜಿಕ ಮತ್ತು ವ್ಯವಸ್ಥೆ ನೋಡಿದಾಗ ಸ್ಲೇವ್ಸ್ ಇಟ್ಕೊಂಡಿದ್ರು ಅವರು. ಇಡೀ ಪ್ರಪಂಚಕ್ಕೆ ಒಂದು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟ ಒಂದು ಸಮಾಜ, ಒಂದು ದೇಶ, ಅದು ನಡೀತಾ ಇದ್ದಿದ್ದು ಗುಲಾಮರಿಂದ. ಆಮೇಲೆ ಏನಾಯ್ತು, ಚರ್ಚ್ ಹೋರಾಡಿ ದೊಡ್ಡ ದೊಡ್ಡ ಕಿಂಗ್ಸ್ ಬಂದರು. ಜೂಲಿಯಸ್ ಸೀಸರ್ ಬಂದ, ರೋಮನ್ ಕಿಂಗ್ಸ್ ಬಂದರು. ಆಮೇಲೆ ಇಲ್ಲಿ ಸ್ಪೇನ್ನಲ್ಲಿ ಚರ್ಚು ದೊಡ್ಡ ಸಂಸ್ಥೆ ಆಯಿತು. ಮಧ್ಯಯುಗದಲ್ಲಿ ಚರ್ಚರೇ ಎಲ್ಲ ನಮ್ಮನ್ನು ಆಳ್ತಾ ಇದ್ರು. ಕೊನೆ 18ನೇ ಶತಮಾನದ ಹೊತ್ತಿಗೆ ಆಗಲೇ ಬ್ರಿಟನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವದ ಸೂತ್ಯಗಳನ್ನು ಅಳವಡಿಸ್ಕೊಂಡ್ರು. ಇವತ್ತು ಯಾವ ಸ್ಥಿತಿನಲ್ಲಿ ಇದೀವಿ ಅಂತಂದ್ರೆ, ನಾವು ಫ್ಯಾಸಿಸಮ್ ನೋಡಿದ್ದೀವಿ, ಮಿಲಿಟರಿ ಡಿಕ್ಟೇಟರ್ಶಿಪ್ ನೋಡಿದ್ದೀವಿ,
ಕ್ಯಾಪಿಟಲಿಸಮ್ ನೋಡಿದ್ದೀವಿ. ಎಲ್ಲ ನೋಡಿದ ಮೇಲೆ ಅತ್ಯುತ್ತಮವಾಗಿ ಮನುಷ್ಯನಿಗೆ ಬದುಕಲಿಕ್ಕೆ ಒಂದು ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ಬೇಕಾದರೆ ಅದು ಅತ್ಯುತ್ತಮವಾದ್ದು ಅಂದ್ರೆ ಮನುಷ್ಯನಿಗೆ ಬೇಕಾದಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು ಅವನ ಅಭಿವ್ಯಕ್ತಿಗೆ ಅವಕಾಶಗಳನ್ನು ಕೊಡುವಂತ ಒಂದು ರಾಜಕೀಯ ವ್ಯವಸ್ಥೆ ಅಂತಂದ್ರೆ ಪ್ರಜಾಪ್ರಭುತ್ವ. ಬಹಳ ದೊಡ್ಡದಲ್ವಾ ಅದು? ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ ಪ್ರಜಾಪ್ರಭುತ್ವವನ್ನು ಬಿಟ್ಟು ಯಾವುದೂ ಇಲ್ಲ. ಕಮ್ಯುನಿಸಂನಲ್ಲಿ ನಾವು ಮೊದಲು ಮಾತಾಡ್ತಾ ಇದ್ದಾಗ ಅಲ್ಲಿ ನೀವು ಹಳೆ ರಷ್ಯಾದ, ಚೈನಾದ ನೀವು ಕಮ್ಯುನಿಸ್ಟ್ ಇತಿಹಾಸ ಎಲ್ಲ ಅಭ್ಯಾಸ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಆ ಕಮ್ಯುನಿಸಂ ಸಿದ್ಧಾಂತದಲ್ಲೇ ಅದು ಎಲ್ಲಿವರೆಗೆ ಅಂತಂದ್ರೆ ಅದು ಮಾರ್ಕ್ಸ್ ಹೇಳಿದ್ದಲ್ಲ. ಎಲ್ಲಿವರೆಗೆ ಅಂತಂದ್ರೆ ಲೆನಿನ್ ಕಾಲದಿಂದ ಬಂದಂತ ಅದ್ರ ಏನಾಗುತ್ತೆ ಅಂದ್ರೆ ಆ ಸಿದ್ಧಾಂತ ಮತ್ತು ಅವರು ಮಾಡಿದ ನಿಯಮಗಳಲ್ಲೇ ಮನುಷ್ಯನಿಗೆ ಮೂಲಭೂತವಾದ ಮಾತಿನ ಹಕ್ಕು ಇರ್ತಾ ಇರಲಿಲ್ಲ. ಆದ್ರೆ ಇವತ್ತು ಭಾರತದ ಕಮ್ಯುನಿಸ್ಟರು ನಮ್ಮ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಇಲ್ಲವಾಗಿದೆ ಅಂತ ಮಾತಾಡ್ತಾರೆ. ಯಾವ ಕಮ್ಯುನಿಸ್ಟ್ಗೆ ಪ್ರಜಾಪ್ರಭುತ್ವಕ್ಕೆ ಯಾವ ಗೌರವವೂ ಇರಲಿಲ್ಲವೋ ಅವರು ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅದು ತುಂಬಾ ತೊಂದರೆಯಲ್ಲಿದೆ ಅನ್ನೋ ಒಂದು ಮಾತನ್ನು ಆಡ್ತಿದ್ದಾರೆ. ಇದು ಇಂಗ್ಲಿಷ್ ಸಾಹಿತ್ಯ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸದಿಂದ ನಮಗೆ ಬಂದದ್ದು. ನಾನು ಕೊನೆಗೆ ನಿಮಗೆ ಬರಬೇಕಾದ್ರೆ ನಮ್ಮಲ್ಲಿ ಎಲ್ಲ ಪ್ರಕಾರಗಳನ್ನ ಹುಟ್ಟಿ ಇಲ್ಲದೇ ಇರೋ ಪ್ರಕಾರಗಳನ್ನ ಹೇಳಿದ್ದು. ಇವಾಗ ಸಂಗೀತದ್ದೇ ಒಂದು ಉದಾಹರಣೆ ತಗೊಂಡ್ರೆ, ಇಲ್ಲ ಒಂದ್ ಕಡೆ ಹಿಂದೂಸ್ತಾನಿ ಸಂಗೀತ ಆದ್ರೆ ಒಂದು 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 ಬಂದಿಶ್ ಒಂದು ಚೀಸ್ ಇರ್ಬೇಕಾಗುತ್ತೆ, ಚೀಸ್ ಅದು ಇರ್ಬೇಕಾಗುತ್ತೆ. ಅದು ಮೊದಲು ಕಂಡಿಡ್ತಾನಲ್ಲ ಯಾರೋ ಒಬ್ಬ, ಅವನು ತುಂಬಾ ದೊಡ್ಡ ಮನುಷ್ಯ ಅಲ್ವಾ, ಅವನು ಇದ್ದಿದ್ರಿಂದ ಈಗ ಎಷ್ಟೋ ಜನ ಸಂಗೀತಗಾರರು ಅದನ್ನ ನಮ್ಮಲ್ಲಿ ಇವನ್ ತಮಿಳ್ನಾಡಿನಲ್ಲಿ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ತಮಿಳ್ನಾಡಿನವರು ಒಪ್ಕೊಂಡಿದ್ದಾರೆ ನಮ್ಮ ಪುರಂದರದಾಸರು. ಯಾಕೆಂದ್ರೆ ಸಂಗೀತ ಕಲಿಸೋದೆ ಆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅವೇ ಕೃತಿಗಳಿಂದ. ಅವರು ಡೆಲ್ಲಿನಲ್ಲಿ ಕಲಿಸ್ಲಿ, ಇಲ್ಲಿನ ಬ್ರಿಸ್ಟಲ್ನಲ್ಲಿ ಕೂಡ ಕನ್ನಡ ಸಂಗೀತವಾದರೆ ಅದೇ ಕನ್ನಡ ಶಬ್ದಗಳು, ಅದೇ ಕನ್ನಡದ ಮೊದಲ ಪಿಲ್ಲಾರಿ ಗೀತೆಗಳು ಅಂತ ಕರೀತಾರಲ್ಲ, ಅದರಿಂದಲೇ ಶುರು ಮಾಡೋದು. ಇವು ಬಹಳ ಮುಖ್ಯ ಆಗತ್ತೆ ಅಂತ. ಈ ಬಿಳ್ಳಾರಿ ಗೀತೆ ನಮಗೆ ಯಾತಕ್ಕೆ ಅದು ಅದರಿಂದ ಅದೇ ಹಾಡ್ತಾರೆ, ಅದನ್ನ ಹಾಡ್ತಾರೆ ಅಂದ್ರೆ ಅಲ್ಲಿ ಸ್ವರಗಳನ್ನು ಒಂದು ಅಕ್ಷರಗಳ ಜೊತೆ ಸ್ವರಗಳನ್ನು ಸೇರ್ಲಿಕ್ಕೆ ಸುಲಭ ಆಗಿದೆ. ಆದ್ರಿಂದ ಅದು ಕನ್ನಡ ಗೀತೆಗಳಾದ್ರೂ ಅದನ್ನ ತಮಿಳಿನಲ್ಲಿ ಎಷ್ಟೋ ಸ್ವರಿಗೆ ಕನ್ನಡ ಅಂತ ಗೊತ್ತೇ ಇರಲ್ಲ, ಬಟ್ ಅದನ್ನ ಹಾಡಿ ಕಳಿಸ್ತಾರೆ. ಇದು ಪ್ರಕಾರಗಳಿಗೆ ಸಂಬಂಧಪಟ್ಟಂತ ಈ ಪ್ರಕಾರಗಳನ್ನ ನಾವು ಕಳಿಸಿದ್ವು. ಇದಕ್ಕೆ ನಮಗೆ ಸಹಾಯ ಮಾಡಿದವರು ಅಥವಾ ಸಹಾಯವಾದದ್ದು ಇಂಗ್ಲಿಷ್ ಸಾಹಿತ್ಯದಿಂದ. ನಾನು ಅದನ್ನ ಮೊದಲೇ ಹೇಳಿದೆ, ಅದು ಯಾವ ರೀತಿ ಉಪಕಾರ ಆಗಿದೆ ಅಂತ ನಿಮಗೆ ಗೊತ್ತು ಅಂತ. ನಮ್ಗೆ ರಾಮಾಯಣ ಮಹಾಭಾರತ ಇದೆ ಅನ್ನೋ ಒಂದೇ ಕಾರಣಕ್ಕೆ ಮತ್ತೆ ಅದನ್ನೇ ನಾವು ಮಾತಾಡಕ್ಕಾಗಲ್ಲ, ಅದನ್ನೇ ಬರ್ತೀನಿ ಅದೇ ಮಾತಾಡಕ್ಕಾಗಲ್ಲ. ಆದ್ರಿಂದ ನಾವು ಒಂದು ಕತೆ ಓದೋಕ್ಕೂ ನಾವು ಇಷ್ಟಪಡ್ತೀವಲ್ವಾ. ರಾಮಾಯಣದಲ್ಲಿ ಇಲ್ಲದೆ ಇರೋ ಒಂದು ಕತೆ ನಾವು ಓದೋಕ್ಕೆ ಇಷ್ಟ ಬರುತ್ತೆ. ರಾಮಾಯಣದಲ್ಲಿರೋ ದ್ವೇಷವೇ ಇರ್ಬೋದು, ದ್ವೇಷದ ಹೊಸ ರೂಪವನ್ನ ನಾವು ಸಣ್ಣ ಕಥೆನಲ್ಲಿ, ಕಾದಂಬರಿನಲ್ಲಿ ಓದೋಕ್ಕೆ ಸಾಧ್ಯತೆ ಇದೆ. ಅದರಿಂದ ಅವು ನಮ್ಗೆ ಬೇಕು. ಇನ್ನೊಬ್ರು DVG ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಖಾತಿಗೆ ಬಹುಶಃ 2 ಕಾರಣ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮಲ್ಲಿ ಬಹುಶಃ ಸಂಸ್ಕೃತದಿಂದ ಬಂದಿದ್ದು, ನೀತಿ ಶತಕ ಇವೆಲ್ಲ ಬಂದಿದ್ದು. ನೀತಿ ಹೇಳೋದು ಒಂದು ಬಹಳ ಮುಖ್ಯವಾದ ಒಂದು ಕೆಲಸ ಆಗಿದೆ ಸಾಹಿತ್ಯದಲ್ಲಿ. ನೀತಿ ಹೇಳಬೇಕು, ಮಕ್ಕಳಿಗೂ ಕೂಡ ನಾವು ನೀತಿ ಪಾಠ ಮಾಡ್ತಿದ್ದೀವಿ. ಬಟ್ ಬ್ರಿಟಿಷ್ ಸಾಹಿತ್ಯದಲ್ಲಿ ನೀತಿ ಪಾಠ ಅನ್ನೋದು ಇಲ್ಲ, ನಿಮಗೆ ಹೆಚ್ಚು ಕಾಣೋದಿಲ್ಲ. ಅದರಲ್ಲೂ ಮಕ್ಕಳ ಸಾಹಿತ್ಯಕ್ಕೆ ಬಂದರೆ ಯಾವ ಲೇಖಕನು ಕೂಡ ನೀತಿ ಪಾಠ ಮಾಡೋದು. ಆದ್ರೆ ನಮ್ಮಲ್ಲಿ ಯಾರು ಫಾಲೋ ಮಾಡ್ತಾ ಇದ್ರು ಕೂಡ ನಮ್ಮ ಮಕ್ಕಳು ನೀತಿಯನ್ನು ಕೇಳಬೇಕು, ನೀತಿ ಬಗ್ಗೆ ನಾವು ತಿಳ್ಕೋಬೇಕು. ಈ ಸಿನಿಮಾ ನೋಡಿದ್ವಲ್ಲ, ಇದು ಕೊನೆಗೆ ನೀತಿ ಏನು ಅಂತ ಅವ್ನು ಡೈರೆಕ್ಟರ್ ತೀರ್ಮಾನ ಮಾಡ್ತಾನೆ. ಒಂದು ನೀತಿ ಬೇಕು ನಮಗೆ, ವಾಟ್ ಈಸ್ ದ ಮೆಸೇಜ್ ಆಫ್ ದಿಸ್ ಫಿಲ್ಮ್ ಅಂತ ಒಂದು ಮೆಸೇಜ್ ಕೊಡ್ಬೇಕು. ಮೆಸೇಜ್ ಅಂದ್ರೆ ಇನ್ವೇರಿಯಬಲಿ ನೀತಿ ಅಂತ. ಅದನ್ನ ನೀವು ಫಾಲೋ ಮಾಡ್ಬೇಕಾಗಿಲ್ಲ, ಆದ್ರೆ ಹೇಳ್ಬೇಕು. ಎಲ್ಲಿ ಹೇಳ್ಬೇಕು ಅಂದ್ರೆ, ನಾನು ನಿಮಗೆ ನೀತಿ ಬೋಧಿಸ್ಬೇಕು, ನೀವು ಇನ್ನೊಬ್ಬರಿಗೆ ನೀತಿ ಬೋಧಿಸ್ಬೇಕು, ಅವ್ರು ಇನ್ನೊಬ್ಬರಿಗೆ ನೀತಿ ಬೋಧಿಸ್ಬೇಕು. ಅದು ಹಂಗೆ ಚೈನ್ ಆಗೋ ಹೋಗ್ತಾ ಇರ್ಬೇಕು. ಈ ನೀತಿ ಇತ್ತು. ಸೋಮೇಶ್ವರ ಶತಕ ತಗೊಳ್ಳಿ, ಎಷ್ಟೋ ನೀತಿ ಕಥೆಗಳೇ ಬೇಕಾದಷ್ಟಿದೆ. ಅವು ನೀತಿಗಳು. DVG ಏನ್ ಮಾಡಿದ್ರು ಅಂತಂದ್ರೆ, ನೀತಿ ಜೊತೆಗೆ ಒಂದು ಪ್ರಾಪಂಚಿಕ ದೃಷ್ಟಿಯನ್ನು ಕೂಡ ಅದಕ್ಕೆ ಬೆಳೆಸಿದ್ರು.
DVG ನನ್ನ ರಿಲೇಷನ್, ನನ್ನ ಅಜ್ಜ ಅಂತ ಹೇಳ್ತಾ ಇದ್ದೆ. ಅದೇನು ಮಾಡಿದ್ರು ಅಂತಂತಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ. 20ನೇ ಶತಮಾನದ 21ನೇ ಶತಮಾನದ ನಮ್ಮ ಕರ್ನಾಟಕದ ರಾಜಕೀಯ ತಗೊಳ್ಳಿ ನೀವೀಗ. ಇವತ್ತಿನ ಕರ್ನಾಟಕದ ರಾಜಕೀಯ ತಗೊಳ್ಳಿ. DVGಯ ಮಂಕುತಿಮ್ಮನದಲ್ಲಿ ಒಂದು ಸ್ಟಾನ್ಸಾ ಇದೆ. ಸರಕಾರ ಹರಿಗೋಲು. ಹರಿಗೋಲು ಅಂದ್ರೆ ದೋಣಿ. ಸರಕಾರ ಹರಿಗೋಲು, ತೆರೆ ಸುಳಿಗಳ ಅತ್ತಿತ್ತ. ಸುಳಿ ಗೊತ್ತಲ್ಲ, ಅದ್ರಲ್ಲಿ ಬಿದ್ರೆ ನಿಮ್ಮ ಸತ್ತಂಗೆ. ತೆರೆ ಸುಳಿಗಳ ಅತ್ತಿತ್ತ. ಸುರೆ ಕುಡಿದವರು ಕೆಲವರು ಹುಟ್ಟು ಹಾಕುವರು. ಹೆಂಡ ಕೊಡ್ದವರು ಹುಟ್ಟು ಹಾಕ್ತಾ ಇದ್ದಾರೆ. ಬಿರುಗಾಳಿ ಬೀಸುವುದು, ಜನವೆದ್ದು ಕುಣಿಯುವುದು, ಉರುಳದಿಹುದ ಅಚ್ಚರಿಯು ಮಂಕುತಿಮ್ಮ. ಹೆಂಗಿದೆ ಆಯ್ತು, ನಮ್ಮಲ್ಲಿ ಇಂಥ ಮನುಷ್ಯರು ಮಾಡ್ತಾ ಇದ್ದಾರೆ, ಆದ್ರೂ ನಡೀತಾ ಇದೆಯಲ್ಲ ಅಂತ. ಜಾನ್ ಕೆನೆತ್ ಗಾಲ್ಬ್ರೇತ್ ಅಂತ ಅಮೆರಿಕದ ದೊಡ್ಡ ಎಕಾನಮಿಸ್ಟ್ ಅವನು ಇಂಡಿಯಾಗೆ ಒಂದು ಟರ್ಮು ಅಮೆರಿಕನ್ ಅಂಬಾಸಿಡರ್ ಆಗಿದ್ದ. ಅವನು ಇಂಡಿಯಾ ಬಂದು ಮೊಟ್ಟ ಮೊದಲು ಇಂಡಿಯಾ ನೋಡಿ, ಏನಿದು ರಸ್ತೆಯಲ್ಲಿ ಹೋದ್ರೆ ಆ ಕಡೆ ಈ ಕಡೆ ಜನ, ಇಲ್ಲಿ ಮುಂದೆ ಹೋದ್ರೆ ಇಲ್ಲೊಂದು ಸೈಕಲ್ ತಿರ್ಕೊಂಡು ಬರ್ತಿದ್ದಾನೆ, ಏನಿದು ಇದು ಡೆಮೋಕ್ರಸಿ ಅಂತ ಹೇಳಿ ಕೊನೆಗೆ ದಿಸ್ ಇಸ್ ಫಂಕ್ಷನಲ್ ಡೆಮೋಕ್ರಸಿ ಅಂತ. ದಿಸ್ ಇಸ್ ನಾಟ್ ಡೆಮೋಕ್ರಸಿ, ದಿಸ್ ಇಸ್ ಫಂಕ್ಷನಲ್ ಡೆಮೋಕ್ರಸಿ. ಆ ಫಂಕ್ಷನಲ್ ಡೆಮೋಕ್ರಸಿನಲ್ಲೇ ನಾವು ಇನ್ನೂ ಇದ್ದೀವಿ. ನಾನು ಸಾಹಿತ್ಯಕ್ಕೆ ಮತ್ತೆ ಇನ್ನೊಂದು ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಅದು ಏನು ಅಂತಂದ್ರೆ, ಸಾಹಿತ್ಯ ಏನ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಮ್ಮಲ್ಲಿ ಈಗ ಎಲ್ಲ ಕಡೆನೂ, ಅದರಲ್ಲೂ ಇಂಡಿಯಾದಲ್ಲಿ ಅಭಿವೃದ್ಧಿ, ನಮ್ಮ ಪ್ರೆಸೆಂಟ್ ಕೇಂದ್ರ ಸರ್ಕಾರ ಇದೆಯಲ್ಲ, ಅದು ಅಭಿವೃದ್ಧಿ ಮಾಡುತ್ತೆ. ಅಭಿವೃದ್ಧಿ ಮೇಲೆ ಏನಿದೆ ಅಂತ, ಅಭಿವೃದ್ಧಿ ಅಂದ್ರೆ ಏನು ಅಂತಂತಂದ್ರೆ, ಒಂದು ರಸ್ತೆಯಲ್ಲಿ 300-200 ಮೈಲಿ ಸ್ಪೀಡಲ್ಲಿ ಹೋಗುವಂತ ಹೆದ್ದಾರಿ ಮಾಡುದು. 200 ಮೈಲಿ ಇದರಲ್ಲಿ ಹೆದ್ದಾರಿ, ಅದು ನಮ್ಗೆ ಬೇಕೋ ಬೇಡವೋ ಬೇರೆ ವಿಷಯ. ಇವಾಗ ಏನ್ ಪ್ರಾಬ್ಲಮ್ ಬಂದಿದೆ ನಮ್ಮಲ್ಲಿ ಬೆಂಗಳೂರಿಗೆ, ನಾನು ಸುಮಾರು 7-8 ಗವರ್ಮೆಂಟ್ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಒಬ್ರಲ್ಲ ಒಬ್ರು ಮಿನಿಸ್ಟರು ಅಧಿಕಾರಕ್ಕೆ ಬಂದ್ಮೇಲೆ, ಒಬ್ರಲ್ಲ ಒಬ್ಬ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದ್ಮೇಲೆ ಒಬ್ರಲ್ಲ ಒಬ್ರು ಹೇಳ್ತಾರೆ, ನಾವು ಬೆಂಗಳೂರಿನ ಸಿಂಗಪುರ್ ತರ ಮಾಡ್ತೀವಿ. ಈ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಸಿಂಗಪುರ್ ಆಗೋದಿರ್ಲಿ, ಬೆಂಗಳೂರು ತರಾನೇ ಆಗಿಲ್ಲ. ದಿಸ್ ಇಸ್ ಡೆವಲಪ್ಮೆಂಟ್, ನಮ್ಮ ಕಲ್ಪನೆ. ಈ ಡೆವಲಪ್ಮೆಂಟ್ ಅಲ್ಲಿ ಏನು ಮಾಡುತ್ತೆ ಅಂದ್ರೆ, 200 ಮೈಲಿ ಸ್ಪೀಡಲ್ಲಿ ಹೋಗುವ, 300 ಮೈಲಿ ಸ್ಪೀಡಲ್ಲಿ ಹೋಗುವಂತ ಒಂದು ಹೆದ್ದಾರಿ ನಿರ್ಮಿಸ್ಬೇಕು. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ. ಅದು ಯಾರಿಗೋ ಇದು ಕೊಡಬೇಕು, ಯಾರಿಗೋ ಕಾಂಟ್ರಾಕ್ಟ್ ಕೊಡಬೇಕು, ಅವನ ಕಾಂಟ್ರಾಕ್ಟ್ ಇನ್ನೊಬ್ಬ ಯಾರೋ ಇರಬೇಕು, ಆ ಮಿನಿಸ್ಟರ್ ಇದು ಒಳಗೊಳಗೇನೆ ಏನೇನು ಲಾಭಗಳಿವೆ, ಅದು ಬೇರೆ ವಿಷಯ. ಬಟ್ ನಮಗೆ ಪತ್ರಿಕೆಗಳಲ್ಲಿ ಎದ್ದು ಕಾಣೋದು ಡೆವಲಪ್ಮೆಂಟ್ ಅಲ್ವಾ. ಈ ಡೆವಲಪ್ಮೆಂಟ್ಗೆ ಯಾರು ಸೇರ್ತಾರೆ? ಸರ್ಕಾರದಿಂದ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯಿಂದ ಲೋಕೋಪಯೋಗಿ ಇಲಾಖೆ, ಅದರ ಜೊತೆಲಿ ಇರುವಂತ ಎಷ್ಟೋ ಇಂಜಿನಿಯರ್ಸು, ಆಮೇಲೆ ಟೌನ್ ಪ್ಲಾನರ್ಸು, ಯಾರು ಇನ್ವಾಲ್ವ್ ಆಗಿರ್ತಾರಲ್ಲ, ಇವರು ಯಾರೂ ಕೂಡ ಆ 200 ಮೈಲಿ ರಸ್ತೆಯಲ್ಲಿ ನಿರ್ಮಾಣವಾದ್ಮೇಲೆ ಆ ರಸ್ತೆಯಲ್ಲಿ ಒಂದು ಮಗುವೋ ಅಥವಾ ನನ್ನಂತ ಮುದುಕನೋ ಹೇಗೆ ದಾಟಬೇಕು ಅನ್ನೋದು ಯಾರೂ ಯೋಚನೆ ಮಾಡೋದು. ಸಾಹಿತ್ಯ ಅದನ್ನು ಯೋಚನೆ ಮಾಡುತ್ತೆ. ಸಾಹಿತ್ಯ ಯೋಚನೆ ಮಾಡೋದು ಮನುಷ್ಯನ ಬಗ್ಗೆನೆ, ಒಂದು ಪ್ರಭುತ್ವದ ಬಗ್ಗೆ ಯೋಚನೆ ಮಾಡಲ್ಲ. ಅದಕ್ಕೆ ನಾನು ಸಣ್ಣ ಕಥೆ ಬಗ್ಗೆ ಹಿಂದೆ ಹೇಳ್ತಾ ಇದ್ದೆ. ಇದೇ ಐರ್ಲೆಂಡ್ ಗೊತ್ತಲ್ಲ, ಇಲ್ಲೇ ಹತ್ತಿರದಲ್ಲಿ ಐರ್ಲೆಂಡ್ ಇದೆಯಲ್ಲ, ಐರ್ಲೆಂಡ್ ಅಲ್ಲಿ ಮಹಾ ದೊಡ್ಡ ಸಣ್ಣ ಕಥೆಗಾರ ಅಂತಂದ್ರೆ ಫ್ರಾಂಕ್ ಓಕೋನರ್ ಅಂತ. ನೀವೆಲ್ಲರೂ ಸಾಧ್ಯವಾದ್ರೆ ಅವನ ಕೆಲವು ಕಥೆಗಳನ್ನ ಓದಿ ನೀವು. ಫ್ರಾಂಕ್ ಓಕೋನರ್ ಅಂತ ಬಹಳ ಗ್ರೇಟ್ ಶಾರ್ಟ್ ಸ್ಟೋರಿ ರೈಟರ್. ಶಾರ್ಟ್ ಸ್ಟೋರಿ ಬಗ್ಗೆ ಮೊಟ್ಟ ಮೊದಲು ಪುಸ್ತಕ ಬರೆದವನು ಕನ್ನಡದಲ್ಲಿ, ಇಂಗ್ಲಿಷಲ್ಲಿ. ಎ ಲೋನ್ಲಿ ವಾಯ್ಸ್ ಅಂತ ಒಂದೊಂದು ಪುಸ್ತಕ ಇದೆ. ಅದರಲ್ಲಿ ಅವನು ಒಂದು ಮಾತು ಹೇಳ್ತಾನೆ. ಅವನು ಅಂದ್ರೆ ಶಾರ್ಟ್ ಸ್ಟೋರಿ ಬಹಳ ಆಳವಾಗಿ ಅಭ್ಯಸ್ತನು ಮತ್ತು ಅವನೊಂದರ ಪರ್ಫೆಕ್ಷನಿಸ್ಟ್. ಒಂದೇ ಕಥೆಯನ್ನ ಅವನು 15 ಸಲ ಬರೆದಿದ್ದುಂಟು. 15 ಪಬ್ಲಿಷ್ ಆಗಿದೆ ಬೇರೆ ಬೇರೆ ಇದರಲ್ಲಿ. ಅದೇ ಕಥೆನ, ಅಂದ್ರೆ ಒಂದು ಕತೆ ಬರ್ದ, ಅದೇನೋ ಸರಿ ಹೋಗ್ಲಿಲ್ಲ ಅಂತ ಅದು ಬೇರೆ ಇನ್ನೊಂದು ಟೈಟಲ್ ಕೊಟ್ಟು ಬೇರೆ ಬೇರೆ ರೀತಿಯಿಂದ ಬರ್ದ. 15 ವರ್ಷನ್ಸ್ ಇದೆ, ಕೆಲವಂತೂ 5-6 ವರ್ಷನ್ಸ್ ಇದೆಯಂತೆ. ನಮ್ಗೆ ಸಿಕ್ಕಿಲ್ಲ. ನನಗೆ ಒಂದು 4-5 ವರ್ಷನ್ ಸಿಕ್ಕಿದೆ, ಅವು ಪುಸ್ತಕವಾಗಿ ಬಂದಿಲ್ಲ. ಅಂದ್ರೆ ಅವನ ಬಗ್ಗೆ ಒಂದೊಂದು ಕಥೆ ಇದೆ. ಶಾರ್ಟ್ ಸ್ಟೋರಿ ಈಸ್ ಆಲ್ವೇಸ್ ಅಬೌಟ್ ಎ ಮ್ಯಾನ್ ಹೂ ಈಸ್ ಸಬ್ಮರ್ಜ್ಡ್ ಇನ್ ಸೊಸೈಟಿ ಅಂತ. ಎದ್ದು ಕಾಣೋನಲ್ಲ, ಅವನು ಒಳಗಡೆ ಇದ್ಬಿಟ್ಟಿದ್ದಾನು, ಅವನ ಬಗ್ಗೆ ಇರುತ್ತೆ ಸಣ್ಣ ಕಥೆ. ಒಂದೇ ಇಲ್ಲ, ಎಲ್ಲ ಸಾಹಿತ್ಯವೂ ಅದೇ. ರಾಜ ಮಹಾರ್ಚಾರ್ ಬಗ್ಗೆ ಬರೆದ್ರೂ ಕೂಡ ಕತೆ ಕಾದಂಬರಿಗಳು,
ಅದು ಸಾಮಾನ್ಯ ಮನುಷ್ಯನ ಬಗ್ಗೆನೇ ಗಮನದಲ್ಲಿ ಇಟ್ಕೊಂಡು ಬರೆದಿರೋದು. ಶೇಕ್ಸ್ಪಿಯರ್ ನಾಟಕ ತಗೊಳ್ಳಿ, ಅದು ಕಿಂಗ್ಸ್ ಎಲ್ಲ ಇದ್ದಾರೆ, ಹೆನ್ರಿ ಫಿಫ್ತ್ ಇದ್ದಾನಲ್ಲಿ, ಬಟ್ ಅವನು ಆ ಇಡೀ ನಿಮ್ಗೆ ಸಂದೇಶ ಕೊಡೋದು ಅದು ಸಾಮಾನ್ಯ ಮನುಷ್ಯರ ಬಗ್ಗೆ, ಸಾಮಾನ್ಯ ಮನುಷ್ಯರ ಸುಖ ದುಃಖಗಳ ಬಗ್ಗೆ. ಸಾಹಿತ್ಯ ಯಾವಾಗಲೂ ಕೂಡ ಅದು. ಇನ್ನೊಂದೇನು, ನೀವು ಭೈರಪ್ಪ ಬಗ್ಗೆ ಕೇಳಿದ್ರಲ್ಲ, ನಾ ಹೇಳ, ಯಾರ ಹತ್ರ ಬೈಬೇಡಿ, ಯಾರ ಹತ್ರ ಹೇಳ್ಬೇಡಿ, ನಾ ಹೇಳಿದೆ ಅಂತ. ನಮ್ಮಲ್ಲಿ ಕಾದಂಬರಿ ಹುಟ್ಟಿದ್ದು ನಿಮಗೆ ಹೇಳಿದಾಗೆ 1899. ಅದಕ್ಕೆ ಮುಂಚೆ ನಮಗೆ ಮರಾಠಿಯಿಂದ ಮತ್ತು ಬೆಂಗಾಲಿಯಿಂದ ಅನುವಾದಗಳು ಬರ್ತಾ ಇತ್ತು ಕನ್ನಡದಲ್ಲಿ. ಸ್ವತಂತ್ರವಾಗಿ ಕಾದಂಬರಿ ಬಂದಿದ್ದು ನಮಗೆ 125 ವರ್ಷ ಆಗಿದೆ ಅಷ್ಟೇ ನಮ್ಮ ಕನ್ನಡ ಕಾದಂಬರಿಗೆ. ಆದರೆ ಇಂಗ್ಲಿಷ್ ಕಾದಂಬರಿಗೆ 300 ವರ್ಷಗಳ ಇತಿಹಾಸ ಇದೆ. ಅದರಲ್ಲಿ ಒಬ್ಬೊಬ್ಬರು ಡಿಕನ್ಸ್ ಅಂತವರು, ಥ್ಯಾಕರೆ ಅಂತವರು, ಇವರದೆಲ್ಲ ವಿಕ್ಟೋರಿಯನ್ ಕಾಲದ ಇಂಗ್ಲಿಷ್ ಕಾದಂಬರಿಗಳಿಗೆಲ್ಲ ಒಬ್ಬೊಬ್ಬರು ವಾಲ್ಯೂಮಿನಸ್ ರೈಟರ್ಸ್. ಅವರು ನಿಜವಾದ ಇಂಗ್ಲಿಷ್ ಓದುಗರನ್ನ ಬೆಳೆಸಿದ್ರು. ಸೊ ನಾವು ಕೂಡ ಬೆಂಗಳೂರಿನ ಇಂಗ್ಲಿಷ್ ಕಲಿತ ಮೇಲೆ ನಾವು ಕೂಡ ನಮ್ಮಲ್ಲಿ ಎಷ್ಟೋ ಜನ ಓದಿದ್ದು ಇಂಗ್ಲಿಷ್ ಕಾದಂಬರಿಗಳನ್ನ ಓದ್ತಾ ಇದ್ರು. ಜನಸಾಮಾನ್ಯರಿಗೆ, ಸಾಮಾನ್ಯವಾಗಿ ಇಂಗ್ಲೆಂಡ್ನಲ್ಲಿ ಕೂಡ ಜನಸಾಮಾನ್ಯರಿಗಾಗಿ ಹುಟ್ಟಿದ ಕಾದಂಬರಿಗಳು, ಜನಸಾಮಾನ್ಯರನ್ನು ತಲುಪಿದ್ದು ಕೂಡ ಕಾದಂಬರಿಗಳು, ಅವಕ್ಕೆ ಒಂದು 300 ವರ್ಷಗಳ ಇತಿಹಾಸ ಇದೆ. ಅಂದ್ರೆ 300 ವರ್ಷಗಳ ಕಾಲ ಜನಸಾಮಾನ್ಯರು ಕಾದಂಬರಿಗಳನ್ನೇ ಓದ್ಕೊಂಡು ಮಾಡಿದಂತ ಒಂದು ಇತಿಹಾಸ ಇಂಗ್ಲಿಷ್ಗಿದೆ. ಆ 300 ವರ್ಷಗಳಲ್ಲಿ ಒಂಥರ ರಿಯಲಿಸಂ ಬಂತು, ಸೈಕಲಾಜಿಕಲ್ ರಿಯಲಿಸಂ ಬಂತು, ಆಂಟಿ ರಿಯಲಿಸಂ ಬಂತು, ಸರ್ರಿಯಲಿಸಂ ಬಂತು, ಬೇರೆ ಬೇರೆ ಪಂಥಗಳು ಬಂತು ಕಥೆಗೆ. ಈ ಎಲ್ಲ ಪಂಥಗಳಿಗೂ ಕೂಡ ಒಂದು 350 ವರ್ಷಗಳ ಇತಿಹಾಸ ಇದೆ. ನೀವು ಸ್ಪೇನ್ಗೆ ಹೋದ್ರೆ ಅದಕ್ಕೆ 400 ವರ್ಷಗಳ ಇತಿಹಾಸ ಇದೆ. ಡಾನ್ ಕ್ವಿಕ್ಸೋಟ್ ಬರೆದಿದ್ದು 16th ಸೆಂಚುರಿಯಲ್ಲಿ, ಶೇಕ್ಸ್ಪಿಯರ್ಗಿಂತ ಸ್ವಲ್ಪ ಲೇಟರ್. ಬೇರೆ ಬೇರೆ ಭಾಷೆಗಳಿಗೆ ಅಂತರ ಇತಿಹಾಸ ಇದೆ ಕಾದಂಬರಿ ಪ್ರಕಾರದ ಬಗ್ಗೆ ನಾನು ಹೇಳಿ. ಕನ್ನಡದಲ್ಲಿ ಮೊಟ್ಟ ಮೊದಲ ಕಾದಂಬರಿ ಬಂದು 125 ವರ್ಷ ಆಯ್ತಲ್ಲ. 125ರಿಂದ ಇವತ್ತು 2024ರಲ್ಲಿ ಇಂಗ್ಲಿಷ್ ಕಾದಂಬರಿ 300 ವರ್ಷಗಳಲ್ಲಿ ತಾಂತ್ರಿಕವಾಗಿ, ನಿರೂಪಣಾ ವಿಧಾನದಲ್ಲಿ, ಆಕೃತಿಯ ಸಮರಸದಲ್ಲಿ ಏನೇನು ಬದಲಾವಣೆಗಳು ಮಾಡಿತು 300 ವರ್ಷ ತಗೊಂಡು ಅದನ್ನ ಕನ್ನಡ ಸಾಹಿತ್ಯ 100 ವರ್ಷಗಳಲ್ಲಿ ಮಾಡಿಬಿಡಿ. ಅದ್ರ ಜೊತೆಗೆ ಏನಾಯ್ತು ಅಂತಂದ್ರೆ, ಒಂದು ಓದುಗ ವರ್ಗಕ್ಕೆ ಬೇಕಾಗುತ್ತೆ ನಮ್ಮ ಜೀವನದ ಬಗ್ಗೆ ಗಾಢವಾಗಿ ತಿಳ್ಕೊಳ್ಳೋಕ್ಕೆ, ಅಂದ್ರೆ ಡೆನ್ಸ್ ರೈಟಿಂಗ್, ಡೆನ್ಸ್ ಡೀಟೇಲ್ಸ್ ಎಲ್ಲ ಇರುವಂತಹದ್ದು ಅದು ಬೇಕಾಗಿತ್ತು. ನಮ್ಮಲ್ಲಿ ಪ್ರಗತಿಶೀಲರು, ಆನಕರು, ಅವರ ಜೊತೆಯವ್ರ 4-5 ಜನ ಜೀವನವನ್ನ ಬಹಳ ಲಘುವಾಗಿ ನೋಡಿದ್ರು. ಒಂದ್ ಕಾಲದಲ್ಲಿ ಕಾರಂತರು ಬಹಳ ಜೀವನವನ್ನ ಬಹಳ ಗಂಭೀರವಾಗಿ ನೋಡ್ತಾ ಇದ್ರೆ, ಇನ್ನೊಂದು ಕಡೆ ಆನಕರವರು ಸ್ವಲ್ಪ ಲಘುವಾಗಿ ನೋಡಿ ಅವ್ರಿಗೆ ಉದ್ದೇಶ ಇದ್ದು ಓದುಗರನ್ನು ಬೆಳೆಸ್ಬೇಕು. ಆದರೆ ಕನ್ನಡ ಓದುಗರಿಗೆ, ಹೊಸದಾಗಿ ಓದು ಬರಹ ಬಲ್ಲವರಿಗೆ ದೇ ವಾಂಟೆಡ್ ರೀಡಿಂಗ್ ಮೆಟೀರಿಯಲ್. ಅದು ಒಳ್ಳೆ ರೀಡಿಂಗ್ ಮೆಟೀರಿಯಲ್ ಯಾವುದು ಅಂದ್ರೆ, ಪತ್ರಿಕೆಗಳಲ್ಲಿ ಹೋಗೋದು ಏನ್ ಸುದ್ದಿ, ಅದೇನು ಮನೋರಂಜನೆ ಸಿಗುತ್ತೆ ಪತ್ರಿಕೆಗಳಲ್ಲಿ? ಏನೂ ಸಿಗಲ್ಲ. ಒಂದು ಮನೋರಂಜನೆ ಬೇಕಾದ್ರೆ ನಿಮ್ಗೆ ಕಥೆ, ಕಾವ್ಯ, ಏನೋ ಒಂದು ನಾಟಕ, ಸಿನಿಮಾ ಎಲ್ಲ ಬೇಕಾಗುತ್ತಲ್ಲ, ಅದನ್ನ ಬೇಕಾಗಿತ್ತು. ಬಟ್ ಭೈರಪ್ಪ ಒಬ್ಬರೇ ಈ ಗಾಂಭೀರ್ಯ ಮತ್ತು ಜನಜೀವನಕ್ಕೆ ಸಂಬಂಧಿಸಿದ ಬಹಳ ಸೂಕ್ಷ್ಮವಾದ ವಿವರಗಳನ್ನ ಕೊಟ್ಟು ನಿಮ್ಮನ್ನ ಕಾದಂಬರಿಯಲ್ಲಿ ಒಂದು ಪಾತ್ರವಾಗ್ಬಿಡ್ಬೇಕು ನೀವೇ, ಅಥವಾ ಕಾದಂಬರಿಯ ಒಂದು ಪಾತ್ರ ಓದುವ ಕ್ರಿಯೆಯಲ್ಲಿ ನೀವೇ ಆಗ್ಬಿಡ್ಬೇಕು. ಇಷ್ಟು ಗಾಢವಾದಂತ ವಿವರಗಳನ್ನು ಕೊಟ್ಟು ಬರೆದವರು, ಈಗಲೂ ಬರೀತಾ ಇರೋರು ಭೈರಪ್ಪ ಒಬ್ಬರೇ. ಅದು ಬಹುಶಃ ಅವರ ಸಕ್ಸಸ್ಸಿಗೆ ಕೂಡ ಕಾರಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರೇನು ಕಡಿಮೆ ಏನು ಕಾದಂಬರಿಕಾರರಲ್ಲ, ನಮ್ಮ ಮುಖ್ಯ ಕಾದಂಬರಿಕಾರರಲ್ಲಿ ಅವರವರು. ಅದರಲ್ಲಿ ಯಾವ ಸಂಶಯವನ್ನು ನಾವು ಇಟ್ಕೋಬೇಕಾಗಿ.